ಪಡ್ಕೊಂಡು ಬಂದಿರೋ ಎಲ್ಲ ಆಶೀರ್ವಾದಗಳು, ಭೌತಿಕ ಆಶೀರ್ವಾದಗಳು ಹೋಗುತ್ತೆ. ಅಗ್ನಿನಾಶಕ್ಕಾಗಿ ಕಾದಿರಿಸಲಾಗಿದೆ ಎಲ್ಲವೂ ಕೂಡ. ಆದರೆ ಅಗ್ನಿನಾಶದಲ್ಲಿ ದೇವರು ಎಲ್ಲವನ್ನೂ ಸುಟ್ಟಾಕಿದ್ರು ಕೂಡ ಫರ್ಗಿವ್ನೆಸ್ ಆಫ್ ಸಿನ್ ಸುಟ್ಟೋಗಲ್ಲ. God's election cannot be destroyed by the fire sent by God. God will send the fire to destroy everything one day. That time, that election will be there. Elected will be there. That will not be destroyed in any fire. Even if it is sent by God, ಬೆಂಕಿ ದೇವರಿಂದ ಬಂದರೂ ಕೂಡ ಈ ಆಶೀರ್ವಾದ ಅಳಿದು ಹೋಗೋದಿಲ್ಲ. ಸಿ ದ ವ್ಯಾಲ್ಯೂ. ಅದಕ್ಕೆ ಪೌಲರು ಅದನ್ನು ಅರ್ಥ ಮಾಡಿಕೊಂಡು ಹೇಳಿರೋದು, ಬ್ಲೆಸ್ಡ್ ಬಿ ಗಾಡ್ ದ ಫಾದರ್ ಅಂತ. ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ, ವಂದನೆ ಆಗಲಿ ಎಲ್ಲ ಬಗೆಯ. ಇಲ್ಲಿ ಒಂದೆರಡಲ್ಲ ಕೊಟ್ಟಿರೋದು, ನಾನಿಲ್ಲಿ ಹೇಳ್ತಾ ಇರೋದು ಒಂದು 3 ಎಫೆಷಿಯನ್ಸಲ್ಲಿ ಬರೆದಿರೋದು ಕೆಲವು. ಬೈಬಲ್ ಸರ್ವೆಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಚನಗಳು 3ರವರೆಗೆ ನಾವು ಬಂದಿದ್ವಿ. 3ನೇ ವಾಕ್ಯದಿಂದ ನಾವೀಗ ಕಂಟಿನ್ಯೂ ಆಗಬೇಕು. ಒನ್ಸ್ ಅಗೇನ್ ರೀಕ್ಯಾಪ್. ಹಿಂದೆ ನಾವು ಅನೇಕ ವಿಷಯಗಳನ್ನು ಕಲ್ತಿದ್ದೀವಿ, ಆದರೂ ಕೂಡ ಒಂದು ವಾಕ್ಯದ ಮುಖಾಂತರ ಈ ದಿನದ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಎಫಿಷಿಯನ್ಸ್ ಚಾಪ್ಟರ್ 6 ವರ್ಸ್ 24. Grace be with all who have an undying love for our Lord Jesus Christ. ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ಚಿರ ಪ್ರೀತಿಯನ್ನಿಟ್ಟ ಎಲ್ಲರಿಗೂ ದೇವರ ಅನುಗ್ರಹ ಲಭಿಸಲಿ. ಹಾಗಾದರೆ ಈ ಒಂದು ಎಫಿಷಿಯನ್ಸ್ ಲೆಟರ್, ಈ ಒಂದು ಎಫೆಸದವರಿಗೆ ಬರೆದ ಪತ್ರಿಕೆ ಯಾರಿಗೋಸ್ಕರ ಎಂದು ದೇವರು ಗುರುತಿಸಿ ಬರೆದಿದ್ದಾರಂದರೆ, ದೇವರ ಮೇಲೆ, ಯೇಸು ಕ್ರಿಸ್ತರ ಮೇಲೆ ಚಿರ ಪ್ರೀತಿಯನ್ನು, ಅನ್ಡೈಯಿಂಗ್ ಲವ್, ನಿರಂತರವಾದ ಅಮರವಾದ ಪ್ರೀತಿಯನ್ನು ಇಟ್ಟಿರ್ತಕ್ಕಂತಹ ಎಲ್ಲರಿಗಾಗಿ ಈ ಒಂದು ಪತ್ರಿಕೆಯನ್ನು ಬರೆಯಲಾಗಿದೆ. ನಾವು ಯೋಚನೆ ಮಾಡ್ಬೋದು, ನನ್ನಲ್ಲಿ ಈ ಒಂದು ಅನ್ಡೈಯಿಂಗ್ ಲವ್ ಇದೆಯಾ ಅಂತ. ನಿನ್ನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವರು ನಿನ್ನನ್ನು ಅವರ ಮಗನಾಗಿ ಸ್ವೀಕಾರ ಮಾಡಿದ ಆ ಕ್ಷಣದಿಂದನೂ ನಿನ್ನಲ್ಲಿ ಆ ಒಂದು ಅನ್ಡೈಯಿಂಗ್ ಲವ್ ಅನ್ನೋದು ಬಾರ್ನ್ ಆಗಿದೆ ಎಂದು ದೇವರು ಅಕ್ಸೆಪ್ಟ್ ಮಾಡಿದ್ದಾರೆ. The moment you are born again, okay, God accepted you as His child, His son. God has adopted you into His family. ಹೊಸದಾಗಿ ಹುಟ್ಟಿದ ಆ ಕ್ಷಣವೇ, ಬಾರ್ನ್ ಅಗೇನ್ ಆದ ಆ ಕ್ಷಣವೇ ದೇವರು ನಮ್ಮೊಬ್ಬೊಬ್ಬರನ್ನು ಕೂಡ, ಯಾರೆಲ್ಲ ಬಾರ್ನ್ ಅಗೇನ್ ಆಗಿದ್ದಾರೋ, ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ನಮ್ಮನ್ನು ದೇವರು ಅವರ ಕುಟುಂಬದ ಸದಸ್ಯನಾಗಿ, ಮಗನಾಗಿ ಅಂಗೀಕಾರ ಮಾಡಿ ಆಗಿದೆ. ಸೊ ಹಾಗೆ ಮಕ್ಕಳು ಅಂತ ಆದಮೇಲೆ ತಂದೆ ತಾಯಿ ಮೇಲೆ ಪ್ರೀತಿ ಇದ್ದೇ ಇರುತ್ತಲ್ವ. ಈಗ ಒಂದು ಕುಟುಂಬದಲ್ಲಿ ಮಗು ಹುಟ್ಟಿದ ಮೇಲೆ ಆ ಮಗುವಿನ ಹೃದಯದಲ್ಲಿ, ಮಗುವಿನ ಮನಸ್ಸಿನಲ್ಲಿ ತಂದೆ ತಾಯಿ ಮೇಲೆ ಪ್ರೀತಿ ಪ್ರಾರಂಭ ಆಗುತ್ತೆ. ಅದು ಸಾಯುವ ತನಕ ಇರುತ್ತೆ, ನಿರಂತರವಾಗಿರುತ್ತೆ ಆ ಪ್ರೀತಿ. ಅದು ಆ ಪ್ರೀತಿಗೆ ಕಾರಣ ಏನು? ಕಾರಣ ಮಗನಾಗಿ ಅಥವಾ ಮಗಳಾಗಿ ಆ ಕುಟುಂಬದಲ್ಲಿ ಹುಟ್ಟಿದ್ದೇ ಕಾರಣ. ಹಾಗಾದರೆ ನಮ್ಮಲ್ಲಿ ಅನ್ಡೈಯಿಂಗ್ ಲವ್ ಅಥವಾ ಚಿರ ಪ್ರೀತಿ, ನಿರಂತರವಾದ ಪ್ರೀತಿ, ಅಮರ ಪ್ರೀತಿ ದೇವರ ಮೇಲೆ ಬರಲಿಕ್ಕೆ ಕಾರಣ ಏನು ಕೇಳಿದರೆ, ದೇವರು ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿರುವುದರಿಂದ, ನಮಗೊಂದು ಹೊಸ ಜನ್ಮವನ್ನು ಅವರು ಕೃಪೆಯಾಗಿ ಕೊಟ್ಟಿರುವುದರಿಂದ, ಬಿಕಾಸ್ ಆಫ್ ದಟ್ ನ್ಯೂ ಬರ್ತ್ ಗಾಡ್ ಹ್ಯಾಸ್ ಗಿವನ್ ಅಸ್, ದಟ್ ಅನ್ಡೈಯಿಂಗ್ ಲವ್ ಈಸ್ ಇನ್ ಅಸ್ ನೌ. ಅದರಿಂದ ಆ ನಿರಂತರ ಪ್ರೀತಿ, ಚಿರ ಪ್ರೀತಿ ನಮ್ಮಲ್ಲಿ ಇದೆ ಎಂಬುದಾಗಿ ದೇವರು ಪರಿಗಣಿಸ್ತಾ ಇದ್ದಾರೆ. ಆ ಒಂದು ಪರಿಗಣನೆಯಲ್ಲಿ ಈ ವಾಕ್ಯ ನಮಗೆ, ಎಲ್ಲ ವಿಶ್ವಾಸಿಗಳಿಗೂ ಇದು ಅನ್ವಯಿಸುತ್ತೆ. ಗ್ರೇಸ್ ಬಿ ವಿತ್ ಆಲ್ ಹೂ ಹ್ಯಾವ್ ಆ್ಯನ್ ಅನ್ಡೈಯಿಂಗ್ ಲವ್ ಫಾರ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಖಂಡಿತವಾಗಲೂ ಅದು ನಮ್ಮೊಬ್ಬೊಬ್ಬರ ಹೃದಯದಲ್ಲೂ ಇದೆ. ಅದು ಆ ಹೊಸ ಜನ್ಮದಿಂದ ನಮಗೆ ಕೃಪೆಯಾಗಿ ಸಿಕ್ಕಿರ್ತಕ್ಕಂಥದ್ದು ಯೇಸು ಕ್ರಿಸ್ತನ ಮೇಲೆ ಪ್ರೀತಿ. ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಪರ್ಸೆಂಟೇಜ್ ವೈಸ್ ಕಡಿಮೆ ಇರ್ಬೋದು. ಕೆಲವರಿಗೆ 1% ಇರ್ಬೋದು, ಕೆಲವರಿಗೆ 10% ಇರ್ಬೋದು, ಕೆಲವರಿಗೆ ಜಾಸ್ತಿ ಇರ್ಬೋದು. ಆದರೆ ಪ್ರೀತಿ ಇದೆ. ಆ ಪ್ರೀತಿ ಸತ್ತು ಹೋಗೋದಿಲ್ಲ, ಅದು ನಿರಂತರವಾಗಿರುತ್ತೆ. ಅವರೆಲ್ಲರಿಗೂ ಕೂಡ ಸೇರಿನೇ ಈ ಪತ್ರಿಕೆಯನ್ನು ಬರೆದಿರೋದು. ಆ ಪತ್ರಿಕೆಯಲ್ಲಿ ನಾನು ಕಳೆದ ಇಂಟ್ರಡಕ್ಷನ್ನಲ್ಲಿ ಕೂಡ ಹೇಳಿದೆ, ಇಲ್ಲಿ ಪೌಲರು ಈ ಪತ್ರಿಕೆಯಲ್ಲಿ ಏನೆಲ್ಲ ಹೇಳಿದಾರೋ ಇದೆಲ್ಲವೂ ಕೂಡ ಆಫ್ಟರ್ ಸೇಯಿಂಗ್, ನಾಟ್ ಬಿಫೋರ್ ಸೇಯಿಂಗ್. ಆಫ್ಟರ್ ಸೇಯಿಂಗ್,
ಬಿಫೋರ್ ಸೇಯಿಂಗ್. ಆಫ್ಟರ್ ಸೇಯಿಂಗ್ ಅಂದರೆ ಏನು? ಆಫ್ಟರ್ ಬಿಕಮಿಂಗ್ ದ ಚೈಲ್ಡ್ ಆಫ್ ಗಾಡ್, ಆಫ್ಟರ್ ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಿದ ನಂತರ ಇರುವವರಿಗೆ ಬರೆದ ಪತ್ರಿಕೆ ಅಥವಾ ಇರುವಂಥ ವಿಷಯಗಳಾಗಿದೆ ಇದು. ಹೊಸದಾಗಿ ಹುಟ್ಟದೇ ಇರುವವರಿಗೆ ಅಲ್ಲ, ಇದು ಹೊಸದಾಗಿ ಹುಟ್ಟಿದ ಅಂದರೆ ಮಕ್ಕಳಿಗೆ ಇರ್ತಕ್ಕಂಥ ವಿಷಯ. ದೇವರ ಮಕ್ಕಳು ಎಂದು ಯಾರೆಲ್ಲ ಇದ್ದೀರೋ, ಯಾರೆಲ್ಲ ದೇವರ ಮಕ್ಕಳಾಗಿದ್ದೀರೋ, ಮಕ್ಕಳಿಗಾಗಿ ಇರುವ ಅಪ್ಪನ ಉಪದೇಶ. ಇಟ್ ಈಸ್ ದ ಇನ್ಸ್ಟ್ರಕ್ಷನ್ ಆಫ್ ದ ಫಾದರ್ ಟು ಹಿಸ್ ಚಿಲ್ಡ್ರನ್, ಹಿಸ್ ಬಿಲವ್ಡ್ ಚಿಲ್ಡ್ರನ್. ಹಾಗಾದರೆ ತಂದೆ ದೇವರು ಅವರ ಮಕ್ಕಳಿಗೆ ಕೊಡುವಂತಹ ಒಂದು ಉಪದೇಶವಾಗಿದೆ ಈ ಪತ್ರಿಕೆಯಲ್ಲಿ. ಇದರಲ್ಲಿ ಅನೇಕ ಸತ್ಯಗಳನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಅದರಲ್ಲಿ ನಾವು ಕಳೆದ ದಿವಸಗಳಲ್ಲೆಲ್ಲ ಧ್ಯಾನ ಮಾಡಿದ್ವಿ. ನಾವು ಸರ್ವೆ ಮಾಡ್ತಾ ಇರೋದ್ರಿಂದ ನಾವು ಈ ರೀತಿಯೆಲ್ಲ ಹೋಗ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದೆ, ನಮ್ಮ ಉದ್ದೇಶ ಈ ಅಧ್ಯಾಯದಲ್ಲಿ ಏನಿದೆ, ಇದರ ಕಾಂಟೆಕ್ಸ್ಟ್ ಏನು, ಈ ವಾಕ್ಯ ಏನು ಹೇಳುತ್ತೆ, ಇಷ್ಟು ಮಾತ್ರ ತಿಳ್ಕೊಳ್ಳೋದಲ್ಲ. ಪವಿತ್ರಾತ್ಮರು ಈ ಎಫಿಷಿಯನ್ಸ್ ನಾವು ಸ್ಟಡಿ ಮಾಡುವಾಗ ಈ ಬೈಬಲ್ ಸರ್ವೆಯಲ್ಲಿ ನನ್ನೊಂದಿಗೆ ಏನು ಮಾತಾಡ್ತಾ ಇದ್ದಾರೆ, ಇದು ನನ್ನ ಆತ್ಮಿಕ ಜೀವಿತದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತದೆ, ಹೌ ಇಟ್ ಇಂಪ್ಯಾಕ್ಟ್ಸ್ ಆನ್ ಮೈ ಸ್ಪಿರಿಚುವಲ್ ಲೈಫ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಾಟ್ ಗಾಡ್ ಈಸ್ ಸ್ಪೀಕಿಂಗ್ ಟು ಮೀ ನೌ ಥ್ರೂ ದಿಸ್ ಸ್ಟಡಿ. ಓಕೆ, ಬಿಕಾಸ್ ಜೀಸಸ್ ಕ್ರೈಸ್ಟ್ ಈಸ್ ಅಲೈವ್ ಟುಡೇ. ಯೇಸು ಇಂದು ಜೀವಂತವಾಗಿದ್ದಾರೆ. ಅದರಿಂದ ಇದನ್ನು ಕಲಿಯುವಾಗ ನಾವು ಬೇಗ ಮುಗಿಸೋದು ನಮ್ಮ ಉದ್ದೇಶ ಅಲ್ಲ, ಇನ್ನೂ ಹೆಚ್ಚಾಗಿ ದೇವರ ಕೃಪೆಯನ್ನು, ದೇವರ ಜ್ಞಾನವನ್ನು ಅನುಭವಿಸಬೇಕು. ದಟ್ ಈಸ್ ದ ಇಂಟೆನ್ಷನ್. ನಾಟ್ ಟು ನೋ ಇನ್ ದ ಹೆಡ್, ಬಟ್ ಟು ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್ ಇನ್ ದ ಹಾರ್ಟ್. ದಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ದಿಸ್ ಬೈಬಲ್ ಸರ್ವೆ ಆ್ಯಂಡ್ ಎಫಿಷಿಯನ್ಸ್ ಸ್ಟಡಿ. ಬೈಬಲ್ ಸರ್ವೆಯಲ್ಲಿ ಎಫಿಷಿಯನ್ಸ್ ಸ್ಟಡಿ ಮಾಡೋದರ ಉದ್ದೇಶ ನಾವು ನಮ್ಮ ಬುದ್ಧಿಯಲ್ಲಿ ಅನೇಕ ವಿಷಯಗಳನ್ನು ತುಂಬಿಸ್ಕೋಬೇಕು ಅನ್ನೋದಲ್ಲ, ನಮ್ಮ ಹೃದಯದಲ್ಲಿ ಕ್ರಿಸ್ತನ ಅನುಭವ ಆಗಬೇಕು. ಅದು ಮುಖ್ಯ ಉದ್ದೇಶ. ಯಾಕಂದರೆ ಅದು ಮಾತ್ರವೇ ನಮ್ಮನ್ನು ಬಲಪಡಿಸೋದು, ಅದು ಮಾತ್ರವೇ ನಮ್ಮನ್ನು ಇನ್ನೂ ಹೆಚ್ಚಾಗಿ ಯೇಸು ಕ್ರಿಸ್ತನನ್ನು ಪ್ರೀತಿಸಲು, ಅವರಿಗೆ ಸಾಕ್ಷಿಯಾಗಿ ಬದುಕಲಿಕ್ಕೂ ನಮಗೆ ಶಕ್ತಿ ಕೊಡ್ತದೆ. ನಾವು ಎಲ್ಲಿ ಕೂತ್ಕೊಂಡು ಧ್ಯಾನಿಸ್ತಾ ಇದ್ದೀವಿ? ವೇರ್ ವಿ ಆರ್ ಸಿಟ್ಟಿಂಗ್? ಸ್ವರ್ಗದಲ್ಲಿ. ಎಫಿಷಿಯನ್ಸ್ 2:6 ಅಲ್ವಾ? ವಿ ಆರ್ ಸಿಟ್ಟಿಂಗ್ ಇನ್ ಹೆವನ್ ಆನ್ ದ ಲ್ಯಾಪ್ ಆಫ್ ದ ಫಾದರ್. ಓಕೆ, ಪಿತದೇವರ ಮಡಿಯಲ್ಲಿ ಕುಳಿತುಕೊಂಡಿದ್ದೀವಿ. ನಾಟ್ ಆನ್ ದ ಲ್ಯಾಪ್ ಆಫ್ ಅಬ್ರಹಾಮ್, ಬಟ್ ಆನ್ ದ ಲ್ಯಾಪ್ ಆಫ್ ದ ಹೆವೆನ್ಲಿ ಫಾದರ್ ಥ್ರೂ ಜೀಸಸ್ ಕ್ರೈಸ್ಟ್. ನಾವು ಅಬ್ರಹಾಮನ ಮಡಿಲಲ್ಲಿ ಅಲ್ಲ ಕುಳಿತುಕೊಂಡಿರೋದು, ಲಾಜರ ಹೋಗಿ ಕುತ್ಕೊಂಡಿದ್ನಲ್ಲ ಅಲ್ಲಿ ಅಲ್ಲ. ನಾವು ಕುತ್ಕೊಂಡಿರೋದು ಎಲ್ಲಿಗ? ವಿಶ್ವಾಸಿಗಳಾದ ನಾವು ವಿಶ್ವಾಸದ ಮುಖಾಂತರ ವಾಟ್ ಈಸ್ ಅವರ್ ಸ್ಪಿರಿಚುವಲ್ ಪೊಸಿಷನ್ ಇನ್ ಕ್ರೈಸ್ಟ್? ವಿ ಆರ್ ಸಿಟ್ಟಿಂಗ್ ಆನ್ ದ ಲ್ಯಾಪ್ ಆಫ್ ಅವರ್ ಡ್ಯಾಡಿ ಗಾಡ್. ನಮ್ಮ ತಂದೆ ದೇವರ ಆ ಒಂದು ಮಡಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಹ್ಯಾಪಿ ಆರ್, ಬ್ಲೆಸ್ಡ್ ಆರ್ ಯು ಹೂ ಈಸ್ ಸಿಟ್ಟಿಂಗ್ ಆನ್ ದ ಲ್ಯಾಪ್ ಆಫ್ ದ ಫಾದರ್ ಗಾಡ್. ತಂದೆ ದೇವರ ಆ ಒಂದು ಮಡಿಯಲ್ಲಿ ಕುಳಿತುಕೊಂಡಿರ್ತಕ್ಕಂಥ ನಾವೆಲ್ಲರೂ ಭಾಗ್ಯವಂತರು. ವಿ ಆರ್ ಸೋ ಬ್ಲೆಸ್ಡ್. ವಿ ಆರ್ ಸಿಟ್ಟಿಂಗ್ ದೇರ್ ಇನ್ ಸ್ಪಿರಿಟ್. ಓಕೆ, ಆತ್ಮಿಕವಾಗಿ ನಾವು ಅಲ್ಲಿದ್ದೀವಿ. ಇನ್ನೊಂದು, ನಾವಲ್ಲಿ ಇದ್ದರೆ ಚಿಂತೆ ಇರುತ್ತಾ? ಭಯ ಇರುತ್ತಾ? ಟೆನ್ಷನ್ ಇರುತ್ತಾ? ಸರಿ, ನಾನಿದು ಇನ್ಫಾರ್ಮೇಷನ್ ಥರ ನಿಮಗೆ ಹೇಳ್ತಾ ಹೋಗುವಾಗ ನಿಮಗೊಂದು ಇನ್ಫಾರ್ಮೇಷನ್ ಸಿಕ್ತು ಅಷ್ಟೇ. ಏನು? ಎಸ್, ಐ ಆಮ್ ಸಿಟ್ಟಿಂಗ್ ಆನ್ ದ ಲ್ಯಾಪ್ ಆಫ್ ದ ಫಾದರ್ ನಾವು. ನಾನೀಗ ತಂದೆ ದೇವರ ಮಡಿಯಲ್ಲಿ ಕುಳಿತುಕೊಂಡಿದ್ದೀನಿ ಯೇಸು ಕ್ರಿಸ್ತರ ಮುಖಾಂತರ. ಎಲ್ಲಿದೆ? ಎಫಿಷಿಯನ್ಸ್ 2:6 ಆ ರೀತಿ ಬರೆಯಲ್ಪಟ್ಟಿದೆ. ಒಂದು ನಾಲೆಡ್ಜ್ ಸಿಕ್ತು ತಲೆಗೆ, ಅದೆಲ್ಲ ಬೇಕಾಗಿರೋದು. ಸೊ ಅಲ್ಲಿ ಕುಳಿತುಕೊಂಡಿದ್ದಾಗ ನನ್ನ ಅನುಭವ ಏನಾಗ್ತದೆ? ಈ ಲೋಕದಲ್ಲಿ, ಈ ಶರೀರದಲ್ಲಿ ನಾನು ಇಲ್ಲಿದ್ದೀನಿ. ಇನ್ ಮೈ ಬಾಡಿ ಐ ಆಮ್ ಹಿಯರ್ ಆನ್ ದಿಸ್ ಅರ್ತ್. ಶರೀರದಲ್ಲಿ, ಶಾರೀರಿಕವಾದ ಜೀವನದಲ್ಲಿ ನಾನೆಲ್ಲಿದ್ದೀನಿ? ಭೂಮಿಯಲ್ಲಿ ಇದ್ದೀನಿ, ಕುಟುಂಬದಲ್ಲಿ ಇದ್ದೀನಿ, ಯಾವುದೋ ಪ್ರೇಯರ್ ಗ್ರೂಪಲ್ಲಿ ಇದ್ದೀನಿ, ಯಾವುದೋ ಸಭೆಯಲ್ಲಿ ಇದ್ದೀನಿ, ಯಾವುದೋ ಊರಲ್ಲಿದ್ದೀನಿ, ಯಾವುದೋ ಜನಾಂಗಕ್ಕೆ ಸೇರಿದವನಾಗಿದ್ದೀನಿ, ಗಂಡೋ ಹೆಣ್ಣೋ ಯಾವುದೋ ಒಂದು ಆಗಿದ್ದೀನಿ. ಆದರೆ ಆತ್ಮಿಕವಾಗಿ, ಆತ್ಮದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ತಂದೆ ದೇವರ ಆ ಮಡಿಯಲ್ಲಿ ಅಥವಾ ತಂದೆ ದೇವರ ಜೊತೆಯಲ್ಲಿ ನಾನಿದ್ದೀನಿ. ಅಲ್ಲಿ ಇದ್ದಿದ್ದಾದರೆ ನಾನು ಸೆಟ್ ಯುವರ್ ಮೈಂಡ್ ಆನ್ ಥಿಂಗ್ಸ್ ಅಬೌವ್. ಈ ರೀತಿ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಏನು ಗೊತ್ತಾ? ನಾನಿಲ್ಲಿ ಯಾಕೆ ಚಿಂತೆ ಮಾಡಬೇಕು? ನಾನು ಯಾಕೆ ಚಿಂತೆ ಮಾಡಬೇಕು? ನಾನು ಯಾಕೆ ಭಯಪಡಬೇಕು? ನಾನು ಯಾಕೆ ಸಂಶಯ ಪಡಬೇಕು? ನಾನು ಯಾಕೆ ಕೊರಗಬೇಕು? ನಾನು ಯಾವುದಕ್ಕಾಗಿ ಕೊರಗಬೇಕು? ನಾನು ಯಾಕೆ ಹೊಟ್ಟೆ ಕಿಚ್ಚು ಪಡಬೇಕು? ನಾನು ಯಾಕೆ ಅನೇಕ ಅಭಿಲಾಷೆಗಳಿಗೆ ಒಳಗಾಗಬೇಕು?
ನಾನು ಇಲ್ಲಿಲ್ವಲ್ಲ, ನಾನು ಎಲ್ಲಿಲ್ಲ, ನಾನು ಈ ಭೂಮಿಯಲ್ಲಿ ಇಲ್ವಲ್ಲ. ಅದಕ್ಕೆ ರೋಮನ್ಸ್ 8 ಹೇಳ್ತಾರೆ, ಸೆಟ್ ಯುವರ್ ಮೈಂಡ್ ಆನ್ ದ ಥಿಂಗ್ಸ್ ಅಬೌವ್. ನೀವು ಸ್ವರ್ಗೀಯವಾದ ವಿಷಯಗಳ ಕಡೆ ನಿಮ್ಮ ಮನಸ್ಸನ್ನು ಸೆಟ್ ಮಾಡಿಕೊಳ್ಳಿ. ಅಥವಾ ಕೊಲೋಷಿಯನ್ಸ್ ಚಾಪ್ಟರ್ 3:1 ಅಲ್ವಾ, 3:1 ಇದೆ. ರೋಮನ್ಸ್ 8:5 ಆನ್ವರ್ಡ್ಸ್ ನಮಗೆ ನೋಡಲಿಕ್ಕಾಗುತ್ತೆ. ನಿಮ್ಮ ಮನಸ್ಸನ್ನು ಆತ್ಮಿಕ ವಿಷಯಗಳ ಕಡೆ ಕೇಂದ್ರೀಕರಿಸಿಕೊಳ್ಳಿ. ಸೆಟ್ ಯುವರ್ ಮೈಂಡ್ ಆನ್ ದ ಥಿಂಗ್ಸ್ ಆಫ್ ದ ಸ್ಪಿರಿಟ್ ಅಂತ ಹೇಳ್ತಾರೆ. ಸೆಟ್ ಯುವರ್ ಮೈಂಡ್ ಆನ್ ದ ಥಿಂಗ್ಸ್ ಅಬೌವ್. ಎರಡೂ ಒಂದೇ ಅಲ್ವಾ? ಹಾಗಾದರೆ ಈ ಒಂದು ಸಂತೋಷ ನಮ್ಮ ಹೃದಯದಲ್ಲಿ ಇರಲಿ ಪ್ರೀತಿಯ ಸಹೋದರ ಸಹೋದರಿಯರೇ. ಯಾವಾಗಲೂ ಈ ವಾಕ್ಯವನ್ನು ನಾವು ರಿಮೆಂಬರ್ ಮಾಡ್ಕೊಳ್ತಾ ಇರಬೇಕು. ಅದಕ್ಕೇ ಪ್ರತಿಯೊಂದು ತರಗತಿಯಲ್ಲೂ ಪವಿತ್ರಾತ್ಮರು ನಮಗೆ ಈ ಒಂದು ರೀಕ್ಯಾಪ್ ಮಾಡುವಾಗ ಕ್ಯಾಪ್ಚರ್ ಮಾಡ್ತಾ ಇರ್ತೀವಿ, ರೀಕ್ಯಾಪ್ಚರಿಂಗ್ ಮಾಡ್ತಾ ಇರ್ತೀವಿ ಮತ್ತೆ 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 ಅಲ್ವಾ? ನಾವೆಲ್ಲಿದ್ದೀವಿ? ನಾವು ಪಿತದೇವರ ಬಲಪಾರ್ಶ್ವದಲ್ಲಿದ್ದೀವಿ. ನಾವೆಲ್ಲಿದ್ದೀವಿ? ಪಿತದೇವನ ಬಲಪಾರ್ಶ್ವದಲ್ಲಿದ್ದೀವಿ. ಅಲ್ಲಿ ಇರುವಾಗ ಇದು ನಮ್ಮ ಮೈಂಡಲ್ಲಿ ಯಾವಾಗಲೂ ಇಟ್ ಶುಡ್ ಬಿ ಎನ್ಗ್ರೇವ್ಡ್ ಇನ್ ಅವರ್ ಹಾರ್ಟ್, ಓಕೆ, ಇನ್ ಅವರ್ ಇಮೋಷನ್ಸ್, ದಟ್ ಐ ಆಮ್ ಸಿಟ್ಟಿಂಗ್ ಆನ್ ದ ಲ್ಯಾಪ್ ಆಫ್ ಮೈ ಡ್ಯಾಡಿ ಗಾಡ್. ಐ ಆಮ್ ನಾಟ್ ಹಿಯರ್ ಆನ್ ಅರ್ತ್ ನೌ. ನಾನೀಗ ಈ ಭೂಮಿಯಲ್ಲಿ ಇಲ್ಲ, ತಂದೆ ದೇವರ ನನ್ನ ಅಪ್ಪನ ಮಡಿಲಲ್ಲಿ ನಾನಿದ್ದೇನೆ, ಸ್ವರ್ಗೀಯ ದೇವರ ಮಡಿಲಲ್ಲಿದ್ದೀನಿ. ನನಗೆ ಭಯ ಇಲ್ಲ, ನಾನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ನಾನು ಕೊರಗೋದಿಲ್ಲ. ವೈ ಐ ಶುಡ್ ಬಿ ವರೀಡ್ ಆಫ್ ದಿಸ್ ವರ್ಲ್ಡ್? ನೀನು ಎಲ್ಲೇ ಇರು, ಬಿಸ್ನೆಸ್ ಬಗ್ಗೆ ಇರ್ಬೋದು, ಫ್ಯಾಮಿಲಿ ಬಗ್ಗೆ ಇರ್ಬೋದು, ಮಿನಿಸ್ಟ್ರಿ ಬಗ್ಗೆ ಇರ್ಬೋದು, ಫ್ಯೂಚರ್ ಬಗ್ಗೆ ಇರ್ಬೋದು, ಅಥವಾ ಹಣಕಾಸಿನ ಬಗ್ಗೆ ಇರ್ಬೋದು, ರೋಗದ ಬಗ್ಗೆ ಇರ್ಬೋದು, ಯಾವುದ್ರ ಬಗ್ಗೆನೂ ಬೇಡ. ಯಾಕಂದರೆ ಸ್ವರ್ಗದಲ್ಲಿ ಅಪ್ಪನ ಮಡಿಲಲ್ಲಿ ನೀನಿರುವಾಗ ವೈ ಯು ಆರ್ ವರೀಡ್ ಅಲ್ವಾ? ಆ ಒಂದು ಮೈಂಡ್ಸೆಟ್ ನಮಗೆ ಯಾವಾಗಲೂ ಇರಲಿ. ಯಾಕೆ ಪವಿತ್ರಾತ್ಮರು ಮತ್ತೆ ಮತ್ತೆ ಅದನ್ನು ರಿಮೈಂಡ್ ಮಾಡ್ತಾರೆ ಅಂದರೆ, ನಮಗೆ ಅವಾಗವಾಗ ಮರೆತು ಹೋಗ್ತಾ ಇರುತ್ತೆ, ನಮಗೆ ಮರವಿ ಸ್ವಲ್ಪ ಜಾಸ್ತಿ ಅಲ್ವಾ? ವಿ ಫರ್ಗೆಟ್ ದೀಸ್ ಟ್ರೂತ್ಸ್. ದಟ್ ಈಸ್ ವೈ Holy Spirit reminds us again and again. Every class, He reminds us the same thing. Now, come to where? Verse number 3. Ephesians chapter 1, verse 3. ನಾವು ಮತ್ತೊಮ್ಮೆ ಓದಿ ನಾವು ಮುಂದಕ್ಕೆ ಹೋಗೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. The first part is blessing God. ಏಕೆಂದರೆ ಪಿತದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಪರಲೋಕದಲ್ಲಿನ ಸಕಲ ಆತ್ಮಿಕ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. Blessed be the God and the Father of our Lord Jesus Christ, who has blessed us, not who will bless us, who has blessed us in Christ with every spiritual blessing in the heavenly places. ಹಾಗೆ ಅದು ಮುಂದುವರಿಯುತ್ತೆ, ಅಲ್ಲಿಗೆ ಸ್ಟಾಪ್ ಆಗಿಲ್ಲ. ಆದರೆ ನಾವು 3ನೇ ವಾಕ್ಯದಲ್ಲಿ ಕಳೆದ ತರಗತಿಯಲ್ಲಿ ಪ್ರಾರಂಭ ಮಾಡಿದ್ವಿ. ವಿಲ್ ಕಂಟಿನ್ಯೂ ಫ್ರಮ್ ದೇರ್. ಅಲ್ಲಿಂದ ನಾವು ಮುಂದುವರಿಸೋಣ. ಇಲ್ಲಿ ಸಂತ ಪೌಲರು ದೇವರಿಗೆ ಸ್ತುತಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇಸ್ ಬ್ಲೆಸ್ಸಿಂಗ್ ಗಾಡ್ ದ ಫಾದರ್. ತಂದೆ ದೇವರನ್ನ ಬ್ಲೆಸ್ ಮಾಡುತ್ತೆ. ಹೌ ಹಿ ಈಸ್ ಬ್ಲೆಸ್ಸಿಂಗ್? ಬೈ ಥ್ಯಾಂಕಿಂಗ್ ವಿತ್ ಗ್ರ್ಯಾಟಿಟ್ಯೂಡ್. ಯಾವುದಕ್ಕಾಗಿ ಕೃತಜ್ಞತೆಯನ್ನು ಅಥವಾ ಸ್ತುತಿಯನ್ನು ದೇವರಿಗೆ ಸಲ್ಲಿಸ್ತಾ ಇದ್ದಾರೆ ಅಂದರೆ, ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ನಾಟ್ ಫಾರ್ ದ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್, ನಾಟ್ ಫಾರ್ ದ ಫಿಸಿಕಲ್ ಬ್ಲೆಸ್ಸಿಂಗ್ಸ್, ಬಟ್ ಫಾರ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಇಲ್ಲಿ ನಾವು ಗಮನಿಸಬೇಕಾಗಿರೋದೊಂದು, ವಿ ಶುಡ್ ರೆಕಗ್ನೈಸ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆ್ಯಸ್ ಕ್ರಿಸ್ಟಿಯನ್ಸ್ ಟುಡೇ. ನಾವು ಕ್ರೈಸ್ತರಾಗಿ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಗುರುತಿಸುವವರು ಆಗಬೇಕು. ಗುರುತಿಸಿ ಅದು ನಮಗೆ ಅರ್ಥ ಆದಾಗ ನಮ್ಮ ಹೃದಯ ಕೃತಜ್ಞತೆಯಿಂದ ಉಕ್ಕಿ ಬರುತ್ತೆ. ಓಕೆ, ಅವರ್ ಹಾರ್ಟ್ ವಿಲ್ ಬಿ ಫಿಲ್ಡ್ ಬೈ ದ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಗಾಡ್, and so that we can praise God and bless God through our praising. ನಮ್ಮ ಸ್ತುತಿ ಸ್ತೋತ್ರದ ಮುಖಾಂತರ ದೇವರಿಗೆ ವಂದನೆಯನ್ನು ಸಲ್ಲಿಸ್ತೀವಿ. ನಾವು ಕ್ರೈಸ್ತರಾಗಿದ್ದು, even though we are Christians,
And we are not able to acknowledge or recognize the spiritual blessings we have received from God the Father through Jesus Christ. We are just like animals. ನಾವೊಂದು ರೀತಿ ಪ್ರಾಣಿಗಳ ಥರನೇ ಇರ್ತೀವಿ. ಪ್ರಾಣಿಗಳಿಗೆ ಭೌತಿಕ ಆಶೀರ್ವಾದ ಇದೆಯಾ? ಡೂ ದೇ ಹ್ಯಾವ್ ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಅನಿಮಲ್ಸ್? ಪ್ರಾಣಿಗಳಿಗೆ ಭೌತಿಕ ಆಶೀರ್ವಾದ ಇದೆಯೋ ಇಲ್ವೋ? ಫಾರ್ ಎಕ್ಸಾಂಪಲ್, ಪ್ರಾಣಿಗಳಿಗೆ ಕಾಯಿಲೆ ಬಂದರೆ ಸೌಖ್ಯ ಸಿಗುತ್ತಾ? ನಮ್ಮ ಮನೆ ನಾಯಿಗೆ ಜ್ವರ ಬಂದಿದೆ ಕಳೆದ ವಾರ, ಈ ವಾರ ಹೀಲಿಂಗ್ ಸಿಕ್ಕಿದೆ. ಯಾವ ಬ್ಲೆಸ್ಸಿಂಗ್ ಅದು? ಅದು ಫಿಸಿಕಲ್ ಬ್ಲೆಸ್ಸಿಂಗ್, ಮಟೀರಿಯಲ್ ಬ್ಲೆಸ್ಸಿಂಗ್. ಅದು ಅಳಿದು ಹೋಗುವಂಥ ಒಂದು ಆಶೀರ್ವಾದ ಅಂತಲೇ ತೆಗೆದುಕೊಳ್ಳಿ. ಓಕೆ, ನಮ್ಮ ನಾಯಿ ಮರಿ ಹಾಕಿದೆ, ರೀಪ್ರೊಡಕ್ಷನ್, ಸಂತಾನ ಭಾಗ್ಯ ಅಂತ ನಾವು ಹೇಳ್ತೀವಿ. ಮಗನಿಗೆ ಮಗು ಆಯಿತು, ನನ್ನ ಮಗಳಿಗೆ ಒಂದು ಮಗು ಹುಟ್ಟಿತು, ನಮ್ಮ ಕುಟುಂಬದಲ್ಲಿ ಸಂತಾನ ಭಾಗ್ಯ ಸಿಕ್ತು, ತುಂಬ ಸಂತೋಷ, ಸೆಲೆಬ್ರೇಷನ್ ಮಾಡಿ, ಬರ್ಡೇ ಸೆಲೆಬ್ರೇಟ್ ಮಾಡಿ, ಒಳ್ಳೆಯದಾಗಲಿ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಕಾಯಿಲೆ ವಾಸಿಯಾಗಿ ಬಂದರೆ ಅದಕ್ಕೂ ಸೆಲೆಬ್ರೇಷನ್ ಮಾಡಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಒಳ್ಳೆಯ ವಿಷಯನೇ ಅಲ್ವಾ, ತಪ್ಪೇನೂ ಇಲ್ಲ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಾವು ಕೇವಲ ಈ ರೀತಿಯ, ನನಗೆ ಜಾಬ್ ಸಿಕ್ತು, ಐ ಗಾಟ್ ಎ ನ್ಯೂ ಜಾಬ್, ಐ ಗಾಟ್ ಎ ಬೆಸ್ಟ್ ಸ್ಯಾಲರಿ, ನನಗೊಂದು ಒಳ್ಳೆಯ ಸ್ಯಾಲ್ರಿ ಸಿಕ್ತು, ಒಳ್ಳೆಯ ಕೆಲಸ ಸಿಕ್ತು, ಐ ಗಾಟ್ ಎ ಬೆಸ್ಟ್ ಲೈಫ್ ಪಾರ್ಟ್ನರ್, ಒಳ್ಳೆ ಜೀವನ ಸಂಗಾತಿ ನನಗೆ ಸಿಕ್ತು, ಒಂದು ನಾಯಿ, ಗಂಡು ನಾಯಿಗೆ ಒಂದು ಒಳ್ಳೆ ಹೆಣ್ಣು ನಾಯಿ ಸಿಕ್ತು ಅಲ್ವಾ, ಅದು ಎರಡು ಒಟ್ಟಿಗೆ ಆಟ ಆಡಿಕೊಂಡು ಅನೇಕ ವರ್ಷಗಳು ಬದುಕಿ ತುಂಬ ಮಕ್ಕಳಾಯಿತು. ಗುಡ್ ಅಲ್ವಾ, ಒಳ್ಳೆಯದಲ್ವ? ಅದೇ ರೀತಿ ಆಗಿದೆ. ಇದಕ್ಕಾಗಿ ನಾಯಿ ಥ್ಯಾಂಕ್ಸ್ ಹೇಳೋದಿಲ್ಲ, ಆದರೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಾವು ಇದಕ್ಕೆ ಮಾತ್ರ ಥ್ಯಾಂಕ್ಸ್ ಹೇಳೋದಾದರೆ ಈ ಪ್ರಾಣಿಗಳಿಗೂ ನಮಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ಥಿಂಕ್ ಮಾಡಿ ಸ್ವಲ್ಪ. ಇಲ್ಲ ತಾನೇ? ಬೈಲಿಕ್ಕೆ ಹೇಳ್ತಾ ಇಲ್ಲ, ನಮಗೆ ಅರ್ಥ ಆಗಲಿಕ್ಕೆ. ಏನು ಅರ್ಥ ಆಗಲಿಕ್ಕೆ ಗೊತ್ತಾ? ದ ವ್ಯಾಲ್ಯೂ ಆಫ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಗ್ರೇಟ್ನೆಸ್, ದ ವ್ಯಾಲ್ಯೂ, ದ ಟ್ರೂ ವ್ಯಾಲ್ಯೂ ಆ್ಯಂಡ್ ಗ್ರೇಟ್ನೆಸ್ ಆಫ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ವಿ ಹ್ಯಾವ್ ರಿಸೀವ್ಡ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನಮಗೆ ದೇವರು ಕೊಟ್ಟಂತಹ ಅಥವಾ ನಾವು ಪಡೆದಿರ್ತಕ್ಕಂತಹ ಆಧ್ಯಾತ್ಮಿಕ ಆಶೀರ್ವಾದಗಳು, ಅಳಿದು ಹೋಗದೇ ಇರುವ, ಕಣ್ಣಿಗೆ ಕಾಣದೇ ಇರತಕ್ಕಂತಹ, ಅನುಭವಿಸಲಿಕ್ಕೆ ಸಾಧ್ಯವಾಗುವಂತಹ ಆಧ್ಯಾತ್ಮಿಕ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ಅದನ್ನು ನಾವು ಗುರುತಿಸಿ ದೇವರಿಗೆ ಸ್ತೋತ್ರ ಹೇಳಲಿಕ್ಕಾಗಬೇಕು. ಹೌ ಮೆನಿ ಆಫ್ ಅಸ್ ಆರ್ ಅಕ್ನಾಲೆಡ್ಜಿಂಗ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಪ್ರೈಸಿಂಗ್ ಗಾಡ್ ಎವ್ರಿ ಡೇ? Not the material blessings. Material blessings, we are praising God every day. It is common. ಫಾರ್ ಎಕ್ಸಾಂಪಲ್, ನಮಗೆ ಯಾವುದೋ ಒಂದು ಯುದ್ಧದಲ್ಲಿ, ಒಂದು ಕೆಲಸದಲ್ಲಿ ಜಯ ಸಿಕ್ತು. ಅದನ್ನು ನಾನು ಈ ನಾಯಿ ಮರಿ ಎಕ್ಸಾಂಪಲ್ಗೆ ಹೇಳ್ತೀನಿ. ಈ ನಾಯಿ ಜೊತೆಗೆ ಕುಸ್ತಿ ಆಡಿ ಈ ನಾಯಿ ಜಯಿಸಿತು. ಗೆದ್ದ ನಾಯಿಗೆ ಖುಷಿ ಆಗುತ್ತಾ? ಖುಷಿ ಆಗುತ್ತೆ. ಅದಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಆ ಸೆನ್ಸ್ ಇಲ್ಲ. ನಮಗೆ ಆ ಒಂದು ಸೆನ್ಸ್, ಕಾಮನ್ ಸೆನ್ಸ್ ಅಂತ ಹೇಳ್ತೀವಲ್ವಾ, ಅದು ನಮಗೆ ಇರೋದರಿಂದ ದೇವರು ಜಯ ಕೊಟ್ಟಿದ್ದಾರೆ, ದೇವರಿಗೆ ಸ್ತೋತ್ರ ಅಂತ ಹೇಳ್ತೀವಿ ಅಷ್ಟೇ. ಆದರೆ ಅದರಿಂದ ನಮ್ಮ ಆತ್ಮಕ್ಕೆ ಏನಾದರೂ ಬೆನಿಫಿಟ್ ಇದೆಯಾ? ಏನೂ ಬೆನಿಫಿಟ್ ಇಲ್ಲ ಅಲ್ವಾ? ಇದಲ್ಲ. ಅದೇ ಹೊಸ ಒಡಂಬಡಿಕೆಯ ಒಂದು ವಿಶೇಷತೆ. ಕ್ರೈಸ್ತ ವಿಶ್ವಾಸಿಗಳಾದ ನಾವು ಈ ರೀತಿ ಭೌತಿಕವಾದ ಆಶೀರ್ವಾದಗಳನ್ನು ಚೆನ್ನಾಗಿ ಗುರುತಿಸ್ತೀವಿ. ಎಷ್ಟೋ ಜನ ಹೇಳ್ತಾರಲ್ವ, ನಾನಲ್ಲಿ ಧ್ಯಾನಕ್ಕೆ ಹೋದ್ಮೇಲೆ, ಪ್ರಾರ್ಥನೆಗೆ ಹೋದ್ಮೇಲೆ ದೇವರು ನನಗೆ ತುಂಬ ಮೇಲಕ್ಕೆ ಕರ್ಕೊಂಡು ಬಂದರು. ಮೇಲಕ್ಕೆ ಅಂದರೆ ಎಲ್ಲಿಂದ? 100 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ ಮೊದಲು, ಈಗ 1 ಕೋಟಿ ಸಂಪಾದನೆ ಮಾಡುವ ಮಟ್ಟಕ್ಕೆ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಏನದು? ವಾಟ್ ಕೈಂಡ್ ಆಫ್ ಬ್ಲೆಸ್ಸಿಂಗ್ ಇಸ್ ದ್ಯಾಟ್? ದ್ಯಾಟ್ ಈಸ್ ಮಟೀರಿಯಲ್ ಬ್ಲೆಸ್ಸಿಂಗ್. ದ್ಯಾಟ್ ಈಸ್ ಮಟೀರಿಯಲ್, ಫಿಸಿಕಲ್, ಪೆರಿಷಬಲ್. ಅದು ಭೌತಿಕ ಆಶೀರ್ವಾದ, ಅದು ಅಳಿದು ಹೋಗುವಂಥ ಆಶೀರ್ವಾದ, ಶಾಶ್ವತವಾಗಿ ಇರುವಂಥ ಆಶೀರ್ವಾದವಲ್ಲ. ಆ್ಯಂಡ್ ದ್ಯಾಟ್ ಮಟೀರಿಯಲ್ ಬ್ಲೆಸ್ಸಿಂಗ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ ರಿಲೇಷನ್ಶಿಪ್ ವಿತ್ ಗಾಡ್. ಈ ಭೌತಿಕ ಆಶೀರ್ವಾದ ಇದೆ ಅಂದ ತಕ್ಷಣ ದೇವರ ಜೊತೆಗೆ ನಾವು ಸಂಬಂಧದಲ್ಲಿ ಬದುಕಲಿಕ್ಕೆ ಆಗುತ್ತೆ ಅಂತ ಏನೂ ಇಲ್ಲ. ಅಥವಾ ನಮ್ಮ ನಿತ್ಯತೆಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ದಿಸ್ ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ ಇಟರ್ನಲ್ ಲೈಫ್. ನಿಮ್ಮ ನಿತ್ಯತೆಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅರ್ಥ ಆಗ್ತಿದೆಯಾ? ಈಗ ಫಾರ್ ಎಕ್ಸಾಂಪಲ್, ಧನಿಕ ಶ್ರೀಮಂತ, ಬೈಬಲ್ನಲ್ಲಿ ಸಾಮರ್ಥ್ಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬ ಧನಿಕ ಶ್ರೀಮಂತನಿದ್ದ, ಅವನು ಒಂದು ದಿನ ಸತ್ತೋದ. ಒಳ್ಳೆ ಆರಾಮಾಗಿದ್ದ, ರೋಗ ಇಲ್ಲ, ಬೆಲೆ ಬಾಳುವ ವಸ್ತ್ರಗಳನ್ನ ಧರಿಸ್ತಾ ಇದ್ದ, ಶ್ರೀಮಂತಿಕೆ ಇತ್ತು. ಸತ್ತಾಗ ಅವನು ಆ ಬೆಂಕಿಗೆ ಹೋಗಿಬಿದ್ದ, ನರಕಕ್ಕೆ ಹೋದ.
ಅದೇ ರೀತಿಯಲ್ಲಿ ಅವನ ಮನೆ ಬಾಗಿಲಲ್ಲಿ ಒಬ್ಬ ಬಡ ಲಾಜರ ಇದ್ದ. ಅವನಿಗೆ ಮೈತುಂಬ ಗಾಯ ಇತ್ತು, ನಾಯಿಗಳು ಬಂದು ಅವನ ಹುಣ್ಣನ್ನು ನೆಕ್ತಾ ಇತ್ತು. ಅವನು ಕೂಡ ಒಂದು ದಿನ ಸತ್ತೋದ. ಅಬ್ರಹಾಮನ ಮಡಿಲಿಗೆ ದೇವದೂತರು ಅವನನ್ನು ಎತ್ಕೊಂಡು ಹೋಗಿ ಹಾಕಿದರು. ಸಿಂಬಾಲಿಕ್ ಆಫ್ ಹೆವನ್ ಅಲ್ವಾ? ಆದರೆ ಆತನಿಗೆ ಅಷ್ಟೊಂದು ಭೌತಿಕವಾದ ಆಶೀರ್ವಾದ ಇದ್ದರೂ ಕೂಡ ಅವನು ದೇವರ ಜೊತೆಗೆ ಸಂಬಂಧದಲ್ಲಿ ಇರಲಿಕ್ಕಾಗಿಲ್ಲ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಉಪಯೋಗಕ್ಕೆ ಬರಲಿಲ್ಲ. ನೋಡಿ, ಇನ್ನೊಬ್ಬನಿಗೆ ಅವನಿಗೆ ಭೌತಿಕವಾಗಿ ಆಶೀರ್ವಾದ ಇರಲಿಲ್ಲ, ದೊಡ್ಡ ಮನೆ ಇರಲಿಲ್ಲ, ಒಳ್ಳೆ ಬಟ್ಟೆ ಇರಲಿಲ್ಲ, ಜೊತೆಯಲ್ಲಿ ಸಹಾಯಕರು ಯಾರೂ ಇರಲಿಲ್ಲ, ಜೀವನ ಸಂಗಾತಿ ಇರಲಿಲ್ಲ, ಎಲ್ಲರೂ ಕೈ ಬಿಟ್ಟಿದ್ರು ಅನಿಸುತ್ತೆ. ಯಾಕೆಂದರೆ ನಾಯಿ ಅವನನ್ನು ನೆಕ್ತಾ ಇತ್ತು, ಅವನ ಹುಣ್ಣನ್ನು ನೆಕ್ತಾ ಇತ್ತು. ಟ್ರೀಟ್ಮೆಂಟ್ ಕೊಡಲಿಕ್ಕೆ ಯಾರೂ ಇಲ್ಲ, ಅವನಿಗೋಸ್ಕರ ಪ್ರೇಯರ್ ಮಾಡಲಿಕ್ಕೆ ಯಾರೂ ಇಲ್ಲ. ನೋ ಒನ್ ವಾಸ್ ದೇರ್ ಫಾರ್ ಹಿಮ್. ಹಿ ವಾಸ್ ಅಲೋನ್, ಸಿಕ್, ಡಿಪ್ರೆಸ್ಡ್, ವಾಸ್ ರಿಜೆಕ್ಟೆಡ್. ಹಿ ಡೈಡ್. ಕಾಯಿಲೆಯಿಂದ ನರಳಿ ಸತ್ತ. ಯೇಸು ಹೇಳ್ತಾರೆ, ದೇವದೂತರು ಬಂದ್ರಂತ ಅವನ್ನ ಎತ್ಕೊಂಡು ಹೋಗ್ಲಿಕ್ಕೆ. ಧನಿಕ ಶ್ರೀಮಂತ ಸತ್ತಾಗ ಯಾರು ಬಂದರು ಅಂತಲೂ ಇಲ್ಲ. ದೇವದೂತರು ಬಂದು ಅವನನ್ನು ಎತ್ಕೊಂಡು ಹೋಗಿ ಅಬ್ರಹಾಮನ ಮಡಿಲಿಗೆ, ದಟ್ ಮೀನ್ಸ್ ಶ್ಯಾಡೋ ಆಫ್ ಹೆವನ್, ಸಿಂಬಾಲಿಕಲಿ ಹೆವನ್ ಆಯಿತಾ, ಅಬ್ರಹಾಮನ ಮಡಿಲಿಗೆ ತಗೊಂಡೋಗಿ ಹಾಕಿದ್ರಂತೆ. ಇನ್ನೊಬ್ಬನ್ನ ಆರದ ಬೆಂಕಿಗೆ ತೆಗೆದುಕೊಂಡು ಹೋಗಿ ಹಾಕ್ತಾರೆ. ಹಾಗಾದರೆ ಮಟೀರಿಯಲ್ ಬ್ಲೆಸ್ಸಿಂಗ್ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಹೋಗ್ಲಿಕ್ಕೆ ಹೆಲ್ಪ್ ಮಾಡೋದೂ ಇಲ್ಲ. ಹಾಗಾದರೆ ನಮಗೆ ದೇವರ ಅನ್ಯೋನ್ಯತೆಯಲ್ಲಿ ಬದುಕಲಿಕ್ಕೂ, ದೇವರನ್ನು ಪ್ರೀತಿಸ್ತಾ ಬದುಕಲಿಕ್ಕೂ, ಪ್ರಭು ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಬದುಕಲಿಕ್ಕೂ, ತಂದೆ ದೇವರಿಗೆ ಮಹಿಮೆ ಉಂಟಾಗುವ ಒಂದು ಸ್ವರ್ಗೀಯವಾದ ಜೀವನವನ್ನು ಜೀವಿಸಲಿಕ್ಕೂ ನಮಗೆ ಹೆಲ್ಪ್ ಆಗುವಂಥದ್ದು ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ವಿ ಶುಡ್ ನೋ ದ ವ್ಯಾಲ್ಯೂ ಆಫ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಈ ಭೌತಿಕ ಆಶೀರ್ವಾದಗಳು ಅಳಿದು ಹೋಗುವಂಥದ್ದು, ನೆನ್ಪಿಟ್ಕೊಳ್ಳಿ. ಓಕೆ, ಆಲ್ ದ ಫಿಸಿಕಲ್ ಬ್ಲೆಸ್ಸಿಂಗ್ಸ್ ಆರ್ ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಆರ್ ಪೆರಿಷಬಲ್. ಎಲ್ಲ ಬಗೆಯ ಭೌತಿಕ ಆಶೀರ್ವಾದಗಳು. ಫಾರ್ ಎಕ್ಸಾಂಪಲ್, ಈಗ ಅನೇಕ ಎಕ್ಸಾಂಪಲ್ ಹೇಳಿದ್ದೀನಿ, ಆದರೂ ನಮ್ಗೆ ಅರ್ಥ ಆಗಬೇಕು ಇವತ್ತು. ಯಾಕೆಂದರೆ ಇಂದು ಅನೇಕರು ವಂಚನೆಗೊಳಗಾಗಿ ಭೌತಿಕ ಆಶೀರ್ವಾದದ ಹಿಂದೆ ಓಡ್ತಾ ಇದ್ದಾರೆ. ಕ್ರಿಶ್ಚಿಯನ್ಸ್, ದೇ ಆರ್ ಕ್ರಿಶ್ಚಿಯನ್ಸ್ ಫಾರ್ ಮೆನಿ ಇಯರ್ಸ್. ಅನೇಕ ವರ್ಷಗಳಿಂದ ಕ್ರೈಸ್ತರಾಗಿದ್ದಾರೆ. ದೆರ್ ಆರ್ ಮೆನಿ ಕ್ರಿಶ್ಚಿಯನ್ ಕಾಂಗ್ರಿಗೇಷನ್ಸ್ ಆ್ಯಂಡ್ ಪ್ರೇಯರ್ ಗ್ರೂಪ್ಸ್ ಆ್ಯಂಡ್ ಮಿನಿಸ್ಟ್ರೀಸ್ ಪ್ರಮೋಟಿಂಗ್ ಓನ್ಲಿ ಮಟೀರಿಯಲ್ ಬ್ಲೆಸ್ಸಿಂಗ್ಸ್. ದ್ಯಾಟ್ ಈಸ್ ಡಿಸೆಪ್ಷನ್. ಅನೇಕ ಪ್ರಾರ್ಥನಾ ತಂಡ, ಈ ರೀತಿ ಸಭೆಗಳು ಇಂದು ಭೌತಿಕ ಆಶೀರ್ವಾದಕ್ಕೆ ಒತ್ತು ಕೊಟ್ಟು ಜನರನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಜನಕ್ಕೆ ಅದು ಇಷ್ಟ, ಅದು ಬೇಕು, ಆದರೆ ಅದು ಮುಖ್ಯ ಅಲ್ಲ. ಅದು ಬೇಕು, ನಮ್ಗೆ ಆಸೆ ಅದು ಬೇಕು ಅಂತ. ಅದಕ್ಕೆ ಪ್ರಮೋಟ್ ಮಾಡ್ಕೊಂಡು ಹೋಗುವಂಥ ಅನೇಕ ಪ್ರಾರ್ಥನಾ ತಂಡಗಳು ಇದೆ, ಮತ್ತು ನಾವು ಅದರ ಹಿಂದೆ ಓಡ್ತಾನೆ ಇದ್ದೀವಿ. ಅದರಿಂದ ವಂಚನೆಗೊಳಗಾಗದೇ ಇರಲಿಕ್ಕೆ, ಆಧ್ಯಾತ್ಮಿಕ ಆಶೀರ್ವಾದಗಳ ಮಹತ್ವ ನಮಗೆ ಅರ್ಥ ಆಗಲಿಕ್ಕೆ ಇವುಗಳನ್ನ ನಾವು ಡೀಟೇಲ್ ಆಗಿ ಸ್ವಲ್ಪ ಕಲ್ತ್ರೆ ಒಳ್ಳೆಯದು. ಆಗ ನಾವು ಹೃದಯಾಂತರಾಳದಿಂದ ವಿ ಕ್ಯಾನ್ ಬ್ಲೆಸ್ ಗಾಡ್. ನಾವು ತಂದೆಯಾದ ದೇವರನ್ನ ವಂದಿಸ್ತೀವಿ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಯಾತಕ್ಕೋಸ್ಕರ? ಈ ಮಟೀರಿಯಲ್ ಬ್ಲೆಸ್ಸಿಂಗ್ಗೋಸ್ಕರ ಅಲ್ಲ. ಆದರೆ ಇವತ್ತು ನಾವು ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀವಿ, ತಪ್ಪೇನೂ ಇಲ್ಲ, ಹೇಳಬೇಕು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಮತ್ತು ನೀವು ಆಸ್ ಕ್ರಿಶ್ಚಿಯನ್ಸ್, ಆಸ್ ಚಿಲ್ಡ್ರನ್ ಆಫ್ ಗಾಡ್, ವಿ ಶುಡ್ ಪ್ರೈಸ್ ಗಾಡ್ ಆಲ್ವೇಸ್ ಫಾರ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಆಧ್ಯಾತ್ಮಿಕ ಆಶೀರ್ವಾದಗಳಿಗಾಗಿ ವಂದನೆಯನ್ನು ನಾವು ಸಲ್ಲಿಸಬೇಕು. ಅದರಿಂದ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ, ವ್ಯತ್ಯಾಸ ತಿಳ್ಕೊಳ್ಳೋಣ. ಡಿಫರೆನ್ಸ್ ಬಿಟ್ವೀನ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಮಟೀರಿಯಲ್ ಬ್ಲೆಸ್ಸಿಂಗ್ಸ್. ಓಕೆ, ಫಿಸಿಕಲ್ ಬ್ಲೆಸ್ಸಿಂಗ್ಸ್. ಆಧ್ಯಾತ್ಮಿಕ ಆಶೀರ್ವಾದಗಳಿಗೂ ಭೌತಿಕ ಆಶೀರ್ವಾದಗಳಿಗೂ ಏನು ವ್ಯತ್ಯಾಸ ಇದೆ? ನಾವು ಸ್ವಲ್ಪ ವ್ಯತ್ಯಾಸ ನಮಗೆ ಅರ್ಥ ಆಗಬೇಕು. ಓಕೆನಾ? ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಮಟೀರಿಯಲ್ ಆರ್ ಫಿಸಿಕಲ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಇನ್ ಕ್ರೈಸ್ಟ್ ಜೀಸಸ್. ಓಕೆ, ಭೌತಿಕ ಆಶೀರ್ವಾದಗಳು ಅಳಿದು ಹೋಗುವಂಥವುಗಳು, ಪೆರಿಷಬಲ್, ಆ್ಯಂಡ್ ಇಟ್ ಈಸ್ ಮಟೀರಿಯಲಿಸ್ಟಿಕ್. ಅದು ಒಂದು ಕಣ್ಣಿಗೆ ಕಾಣುವಂಥದ್ದು ಅಥವಾ ಅನುಭವಿಸಲಿಕ್ಕೆ ಆಗುವಂಥ ವಸ್ತುವಿನ ಹಾಗೆ, ಒಂದು ವಸ್ತು ಥರ. ಈಗ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಫೋನ್. ನನಗೆ ಮೊಬೈಲ್ ಫೋನ್ ಇರಲಿಲ್ಲ, ಯಾರೋ ಒಂದು ಗಿಫ್ಟ್ ಕೊಟ್ಬಿಟ್ರು. ನಾನೇನು ಹೇಳ್ತೀನಿ, ದೇವರು ನನಗೆ ಈ ಮೊಬೈಲ್ ಫೋನನ್ನು ಈ ವ್ಯಕ್ತಿಯ ಮುಖಾಂತರ ಗಿಫ್ಟಾಗಿ ಕೊಟ್ಟರು. ಇರಬಹುದು. ಓಕೆ, ಸೊ ಇಟ್ ಈಸ್ ಮಟೀರಿಯಲ್. ಇಟ್ಸ್ ಎ ಮಟೀರಿಯಲ್, ಅಂದರೆ ಪಂಚಭೂತಗಳಿಂದ ಉಂಟಾಗಿರ್ತಕ್ಕಂಥದ್ದು. ಓಕೆನಾ? ಪಂಚಭೂತ ಅಂದರೆ ಯಾವುದೋ ಭೂತ ಅಲ್ಲ, ಮಣ್ಣು, ಗಾಳಿ, ನೀರು ಎಲ್ಲ ಮಿಕ್ಸ್ ಆಗಿ
ನಮಗೆ ಸಿಕ್ಕಿರ್ತಕ್ಕಂಥದ್ದು ವಸ್ತುಗಳು. ನಮ್ಮ ದೇಹ ಕೂಡ ಪಂಚಭೂತ ಅಂತ ನಮಗೆಲ್ರಿಗೂ ಗೊತ್ತು ಅಲ್ವಾ. ಇದರಲ್ಲಿ 75-90% ವಾಟರೇ ಇದೆ, ನೀರೇ ಇದೆ ಅಲ್ವಾ. ನೀರಿದೆ, ಅಗ್ನಿ ಇದೆ, ಅದು ಬೆಂಕಿ ಇದೆ, ಹೀಟ್. ಅದು ಕೆಲವರು ಬಾಡಿ ನೋಡಿ ಹೀಟ್ ಅಂತ ಇರ್ತಾರೆ. ಎಲ್ಲಿಂದ ಬಂತಿದ್ದು ಹೀಟ್? ಯಾರಾದರೂ ಬೆಂಕಿ ಹಾಕಿದ್ರಾ? ಇಲ್ಲ, ಇದೆ ನಮ್ಮ ದೇಹದಲ್ಲಿ. ಕೆಲವರು ಕೋಲ್ಡ್ ಅಂತಾರೆ, ಕೋಲ್ಡ್ ಬಾಡಿ ನಂದು ಅಂತಾರೆ. ಎಲ್ಲಿಂದ ಬಂತು ಕೋಲ್ಡು? ನೀರು ಅಲ್ವಾ. ಸೊ ಇದೆಲ್ಲ ಆಮೇಲೆ ಸತ್ತಾಗ ಏನಾಗ್ತದೆ? ಮಣ್ಣು, ನಮ್ಮ ದೇಹ ಮಣ್ಣಾಗಿ ಹೋಗುತ್ತೆ. ಸೊ ಮಣ್ಣಾಗಿ ಹೋಗುತ್ತೆ. ಸೊ ಇದೆಲ್ಲ ನಮ್ಮ ಈ ಒಂದು ಇನ್ನು ಅಗ್ನಿ, ವಾಯು ಇದೆಯಾ ನಮ್ಮಲ್ಲಿ? ಉಸಿರಾಡ್ತೀವ? ಸೊ ಈ ರೀತಿ ಅದನ್ನು ನಾನು ಹೇಳಿದ್ದು ಆಯಿತಾ. ಸೊ ಮಟೀರಿಯಲಿಸ್ಟಿಕ್. ಈಗ ಒಬ್ಬನಿಗೆ ಫಾರ್ ಎಕ್ಸಾಂಪಲ್ ಕಿಡ್ನಿ ಫೇಲ್ ಆಗೋಯ್ತು ಅಂತ ಇಟ್ಕೊಳ್ಳಿ. ಕಿಡ್ನಿ ಫೇಲಾಗಿ ಯಾವುದೋ ರಿಟ್ರೀಟ್ ಸೆಂಟ್ರಿಗೆ ಹೊತ್ಕೊಂಡು ಹೋದರು, ಅಥವಾ ಯಾವುದೋ ಈಗಿನ ಮಾಡರ್ನ್ ಪ್ರಾಫಿಟ್ ಇದ್ದಾರಲ್ಲ ಅವ್ರ ಹತ್ರ ಹೊತ್ಕೊಂಡು ಹೋದರು. ಅವ್ರ ಹತ್ರ ಹೋದಾಗ ಅವರು ಟಚ್ ಅಂತ ಹೇಳಿದಾಗ ಕಿಡ್ನಿ ಬಂತು. ಯು ಗಾಟ್ ಎ ನ್ಯೂ ಕಿಡ್ನಿ. ವಾಟ್ ಇಸ್ ದಟ್? ಮೆಟೀರಿಯಲಿಸ್ಟಿಕ್. ಪಂಚಭೂತಗಳಿಂದ ಉಂಟಾದ ಒಂದು ಕಿಡ್ನಿ. ಇಟ್ ಈಸ್ ನಾಟ್ ಸೂಪರ್ ನ್ಯಾಚುರಲ್ ಕಿಡ್ನಿ, ಇಟ್ ಈಸ್ ನ್ಯಾಚುರಲ್ ಕಿಡ್ನಿ. ಇಟ್ ಫಂಕ್ಷನ್ಸ್ ನ್ಯಾಚುರಲಿ. ವೆನ್ ಯು ಡೈ, ಇಟ್ ಡೈಸ್ ನ್ಯಾಚುರಲಿ. ಬಟ್ ನ್ಯೂ ಕಿಡ್ನಿ. ನೀವು ಹೇಳ್ತೀರಿ ದೇವ್ರು ಕೊಟ್ಟರು ಅಂತ. ಕ್ಯಾನ್ ಗಾಡ್ ಗಿವ್? ಶ್ಯೋರ್ಲಿ ಗಾಡ್ ಕ್ಯಾನ್ ಗಿವ್. ಗಾಡ್ ಕ್ಯಾನ್ ಗಿವ್ ಎನಿಥಿಂಗ್. ಈಸ್ ಆಲ್ ಮೈಟಿ ಅಲ್ವಾ. ಅಸ್ತಿತ್ವದಲ್ಲಿ ಇಲ್ಲದನ್ನು ಅಸ್ತಿತ್ವಕ್ಕೆ ತರಲು ಶಕ್ತರಾದ ದೇವರು ಕಿಡ್ನಿ ಇಲ್ಲದಿದ್ದವನಿಗೆ ಕಿಡ್ನಿ ಕೊಡಲಿಕ್ಕಾಗುತ್ತಾ? ಆಗುತ್ತೆ. ಆದರೆ ದೇವರೇ ಕೊಟ್ಟಿದ್ದಾರಂತ ನೀನು ನಂಬೋದಾದರೆ ಓಕೆ, ನೋ ಪ್ರಾಬ್ಲಮ್. ಆದರೆ ವಾಟ್ ಎವರ್ ಇಟ್ ಈಸ್ ಫಿಸಿಕಲ್ ಬ್ಲೆಸ್ಸಿಂಗ್, ಇಟ್ ಈಸ್ ಮಟೀರಿಯಲಿಸ್ಟಿಕ್. ಓಕೆ. ಫಿಸಿಕಲ್ ಬ್ಲೆಸ್ಸಿಂಗ್ಸ್ ಅನ್ನೋದು ಭೌತಿಕ ಆಶೀರ್ವಾದ. ಇದು ಒಂದು ರೀತಿ ಪಂಚಭೂತಗಳಿಂದ ಕೂಡಿದ ಆಶೀರ್ವಾದಗಳಾಗಿರ್ತದೆ. ಅಳಿದು ಹೋಗುವಂಥ ಪೆರಿಷಬಲ್. ಸೆಕೆಂಡ್ ಪಾಯಿಂಟ್, ಪೆರಿಷಬಲ್. ಇದು ನಶಿಸಿ ಹೋಗುವಂಥ ಆಶೀರ್ವಾದವಾಗಿದೆ. ಯಾವುದು? ಭೌತಿಕವಾದ ಆಶೀರ್ವಾದ ನಾಶವಾಗಿ ಹೋಗುವಂಥ ಆಶೀರ್ವಾದ. ನೀವು ಯಾವುದೇ ತೆಗೆದುಕೊಳ್ಳಿ. ನೀವು ಫಾರ್ ಎಕ್ಸಾಂಪಲ್ ಹೇಳ್ತೀರಿ, ನನಗೊಂದು ಒಳ್ಳೆ ಜಾಬ್ ಸಿಕ್ತು, ದೇವರ ಸಹಾಯದಿಂದ ಸಿಕ್ತು. ಅದು ಪರ್ಮನೆಂಟ್ ಆಗಿರುತ್ತಾ? ನೀನು ಸತ್ತಾಗ ಜಾಬ್ ಹೋಯಿತು, ಅಥವಾ ಜಾಬ್ ಹೋದಾಗ ನೀನು ಸಾಯ್ತೀಯ. ಎಷ್ಟೋ ಜನ ಜಾಬ್ ಹೋಯ್ತು ಅಂತ ಸತ್ತವರಿದ್ದಾರೆ ಅಲ್ವಾ. ಸೊ ಕೆಲವು ಟೈಮ್ ನಮ್ಮ ಜೀವನ ಸಂಗಾತಿ ಅಂತ ಇಟ್ಕೊಳ್ಳೋಣ, ಲೈಫ್ ಪಾರ್ಟ್ನರ್, ಅದೊಂದು ಮಟೀರಿಯಲೇ, ಪಂಚಭೂತಗಳಿಂದ ಉಂಟಾಗಿದ್ದು. ಅದೇನು ಸ್ಪಿರಿಚುವಲ್ ಅಲ್ಲ, ಅದರಲ್ಲಿ ಸ್ಪಿರಿಟ್ ಇದ್ದರೂ ಕೂಡ. ಸೊ ನಾವು ಇಂಪಾರ್ಟೆನ್ಸ್ ಕೊಡೋದು ಬಾಡಿಗೆ ಅಲ್ವಾ, ಬಾಡಿ ಆ್ಯಂಡ್ ಸೋಲ್. ಸ್ಪಿರಿಟ್ಗೆ ಯಾರು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಸ್ಪಿರಿಟ್ ಗಂಡು ಅಲ್ಲ, ಹೆಣ್ಣು ಅಲ್ಲ. ಸ್ಪಿರಿಟ್ ಮೀನ್ಸ್ ಇಟ್ ಈಸ್ ಇಮ್ಮಟೀರಿಯಲ್. ಇಟ್ ಈಸ್ ಇಮ್ಮಟೀರಿಯಲ್ ಆ್ಯಂಡ್ ದೆರ್ ಈಸ್ ನೋ ಏನು ಹೇಳೋದು, ಸೆಕ್ಸ್ ಅನ್ನೋದಕ್ಕಿಂತ ಜೆಂಡರ್ ಫಾರ್ ಇಟ್. ಸ್ಪಿರಿಟ್ ಇಟ್ಸ್ ನ್ಯೂಟರ್ ಜೆಂಡರ್ ಅಂತ ಆ ಥರ ತಗೋಬೋದು ಬೇಕಾದರೆ. ಅದಕ್ಕೆ ಆತ್ಮಕ್ಕೆ ಯಾವುದೇ ಒಂದು ಲಿಂಗ ಅನ್ನೋದು ಇಲ್ಲ, ಸ್ತ್ರೀ ಪುರುಷ ಅನ್ನೋದು ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನಲ್ಲಿ ಸ್ತ್ರೀ ಪುರುಷ ಅನ್ನೋದಿಲ್ಲ. ಇನ್ ಸ್ಪಿರಿಟ್, ಶಾರೀರಿಕವಾಗಿದೆ. ಆ ವಾಕ್ಯನ ತೆಗೆದುಕೊಂಡು ಯೇಸು ಕ್ರಿಸ್ತರಲ್ಲಿ ನಾವೆಲ್ಲ ಒಂದೇ ಬ್ರದರ್, ಇನ್ಮೇಲೆ ಸ್ತ್ರೀ ಪುರುಷ ಎಲ್ಲ ಇಲ್ಲ. ವಾಕ್ಯ ಹೇಳುತ್ತಲ್ವಾ, ಗಲಾತ್ಯನೋ ಎಲ್ಲೋ ಇದೆ ಅಲ್ವಾ. ಸೊ ಇನ್ಮೇಲೆ ಸ್ತ್ರೀ ಪುರುಷ ಇಲ್ಲ, ನಾವು ಒಂದೇ. ಅದಕ್ಕೆ ಏನು ಮಾಡ್ತೀವಿ? ಎಲ್ಲ ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಮಲಗ್ತೀವಿ, ಒಟ್ಟಿಗೆ ಕುಡಿತೀವಿ. ಅದು ಅಟ್ಟರ್ ಪೈಶಾಚಿಕವಾದ ಬೋಧನೆ. ಆ ರೀತಿ ಅಲ್ಲ, ನಮ್ಗೆ ಅರ್ಥ ಆಗಲಿಕ್ಕೆ ಹೇಳ್ತಾ ಇರೋದು. ನಮಗೆ ಅರ್ಥ ಆಗಲಿಕ್ಕೆ ನಾವು ಆತ್ಮಿಕವಾದ ಜೀವಿಗಳಾಗಿ ಈಗ ಇದ್ದೀವಿ. ಆತ್ಮಿಕವಾಗಿ ನಾವು ಆಲೋಚನೆ ಮಾಡಬೇಕೀಗ ಅಂತ. ನಾವೀಗ ದೇವರ ಮಕ್ಕಳಾಗಿದ್ದೀವಿ. ಆದ್ದರಿಂದ ಇಲ್ಲಿ ಗಂಡು ಹೆಣ್ಣು ಅನ್ನೋದಿಲ್ಲ. ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್ ಇನ್ ಸ್ಪಿರಿಟ್, ಫಿಸಿಕಲಿ ಚಿಲ್ಡ್ರನ್ ಆಫ್ ಮ್ಯಾನ್. ಅರ್ಥ ಆಗ್ತಿದೆಯಾ ನಿಮಗೆ? ಆದ್ದರಿಂದ ಅದನ್ನು ಸರಿಯಾಗಿ ಡಿಸರ್ನ್ ಮಾಡಿ ತಗೋಬೇಕು. ಓಕೆ, ನಾನು ಹೇಳ್ತಾ ಇರೋದು ಜೀವನ ಸಂಗಾತಿ. ನನಗೆ ಒಳ್ಳೆ ಕೆಲವರು ಹೇಳ್ತಾರೆ ಪಾಪ, ಏನಂತ ಹೇಳ್ತಾರೆ, ನನ್ನ ಮಗನಿಗೆ ಒಳ್ಳೆಯ ಒಂದು ಲೈಫ್ ಪಾರ್ಟ್ನರ್ ಸಿಕ್ಕಿದ್ರು, ನನ್ನ ಮಗಳಿಗೆ ಒಂದು ಒಳ್ಳೆಯ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರು. ತುಂಬ ಪ್ರಾರ್ಥನೆ, ಉಪವಾಸ, ಧ್ಯಾನದ ನಂತರ ಅಲ್ಲಿ ಬಂದಂಥ ಬ್ರದರ್ ನಮಗೆ ಕೌನ್ಸಿಲಿಂಗಲ್ಲಿ ಮೆಸೇಜ್ ಕೊಟ್ಟರು. ಆ ಮೆಸೇಜ್ಗೆ ತಕ್ಕ ಹಾಗೆ, ಪ್ರವಾದಿಯ ಪ್ರವಾದನೆಗೆ ತಕ್ಕ ಹಾಗೆ ಕರೆಕ್ಟ್ ಡೇಟಿಗೆ ಕರೆಕ್ಟ್ ಟೈಮಿಗೆ ಮದುವೆ ಆಯಿತು. ತುಂಬ ಸಂತೋಷ. ಆದರೆ ಅಳಿದು ಹೋಗುವಂಥ ಆಶೀರ್ವಾದ. ಯಾವಾಗ ಹಾರ್ಟ್ ಅಟ್ಯಾಕ್ ಆಗಿ ಗಂಡ ಸಾಯ್ತಾನೆ ಗೊತ್ತಿಲ್ಲ, ಹೆಂಡತಿ ಸಾಯ್ತಾಳೆ ಗೊತ್ತಿಲ್ಲ, ಓಡ್ ಹೋಗ್ತಾನೋ ಗೊತ್ತಿಲ್ಲ, ಓಡ್ ಹೋಗ್ತಾಳೋ ಗೊತ್ತಿಲ್ಲ. ಇದೆಲ್ಲ ಸಂಭವಿಸ್ತಾ ಇರ್ತಕ್ಕಂಥ ಘಟನೆಗಳೇ. ಲಾಸ್ಟಿಗೆ ಕ್ವಶನ್ ಮಾರ್ಕ್ ದೇವರಿಗೆ, ದೇವರೇ ನಾನು ಪ್ರಾರ್ಥನೆ ಮಾಡಿ ಆ ಪ್ರವಾದಿಯ ಮುಖಾಂತರ ನೀನು ಹೇಳಿ ಕೊಟ್ಟಂಥ ಗಂಡ, ಕೊಟ್ಟಂಥ ಹೆಂಡತಿ ಯಾಕೆ ನನಗೆ ಮೋಸ ಮಾಡಿದ್ಲು? ನಿನ್ನಿಂದ ಬಂದಿದ್ದಾದರೆ ಮೋಸ ಹೋಗಬಾರ್ದಲ್ಲ ನಾನು? ನೋಡಿ, ಆಲ್ ದ ಫಿಸಿಕಲ್ ಬ್ಲೆಸ್ಸಿಂಗ್ಸ್ ಆರ್ ಪೆರಿಷಬಲ್. ಅದು ಕಿಡ್ನಿ ಆಗ್ಬೋದು, ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ಅದು ಒಳ್ಳೆ ಜಾಬ್ ಆಗ್ಬೋದು, ಅದು ಏನೇ ಆಗ್ಬೋದು. ಈ ಪ್ರಪಂಚದಲ್ಲಿರ್ತಕ್ಕಂತಹ ದೇವರಿಂದಾನೇ ಸಿಕ್ಕಿದೆ ಅಂತ ನೀವು ಹೇಳ್ಕೊಳ್ಳಿ, ಪರವಾಗಿಲ್ಲ. ಓಕೆನಾ? ವಾಟ್ ಎವರ್ ಇಟ್ ಈಸ್ ವಿ ಹ್ಯಾವ್ ರಿಸೀವ್ಡ್ ಫ್ರಮ್ ಗಾಡ್, ಆಲ್ ದ ಫಿಸಿಕಲ್ ಬ್ಲೆಸ್ಸಿಂಗ್ಸ್ ಆರ್ ಮಟೀರಿಯಲಿಸ್ಟಿಕ್ ಆ್ಯಂಡ್ ಪೆರಿಷಬಲ್. ನೆನ್ಪಿಟ್ಕೊಳ್ಳಿ. ಆದರೆ ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಇಮ್ಮಟೀರಿಯಲ್.
ಅಂದರೆ ಇದು ಪಂಚಭೂತಗಳಿಂದ ಮಾಡಿದ್ದಲ್ಲ, ಪವಿತ್ರಾತ್ಮನ ಮುಖಾಂತರ ಮಾಡಿದ್ದು. ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಫಾರ್ಮ್ಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಪಂಚಭೂತಕ್ಕೆ ಇಂಗ್ಲೀಷಲ್ಲಿ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಇಲ್ಲ ಅಂದರೆ ಪಂಚಭೂತಗಳು ಐ ಡೋಂಟ್ ನೋ. ಎನಿವೆ, ವಾಟ್ ಎವರ್ ಇಟ್ ಈಸ್, ಅರ್ಥ ಆದರೆ ಸಾಕು ನಿಮಗೆ. ಇಂಗ್ಲೀಷೋ ಕನ್ನಡನೋ ತಮಿಳೋ, ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಪಂಚಭೂತಗಳಿಂದ ಆಗಿದ್ದದು, ಆದರೆ ಇದು ಪರಿಶುದ್ಧಾತ್ಮನಿಂದ ಆದಂಥದ್ದು. ಓಕೆ. ಆ್ಯಂಡ್ ಮಟೀರಿಯಲ್ ಬ್ಲೆಸ್ಸಿಂಗ್, ಫಿಸಿಕಲ್ ಬ್ಲೆಸ್ಸಿಂಗ್ಸ್ ಕ್ಯಾನ್ ಬಿ ವಿಸಿಬಲ್, ಅದು ನಮಗೆ ನೋಡಲಿಕ್ಕಾಗತ್ತೆ. ಆದರೆ ಈ ಒಂದು ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಇನ್ವಿಸಿಬಲ್, ನಿಮಗೆ ಕಾಣಿಸಲ್ಲ. ಈಗ ತಂದೆಯಾದ ದೇವರು ನಮ್ಮ ಪಾಪಗಳನ್ನು ಯೇಸು ಕ್ರಿಸ್ತನ ಮುಖಾಂತರ ಕ್ಷಮಿಸಿದ್ದಾರೆ. ಏನು ಕಾಣಿಸುತ್ತೆ ನಿಮಗೆ? ಏನೂ ಕಾಣಿಸಲ್ಲ. ದೇವರು ನಮಗೆ ಒಂದು ಹೊಸ ಮನೆಯನ್ನು ಕೊಟ್ಟಿದ್ದಾರೆ, ಕಾಣಿಸುತ್ತಾ? ಕಾಣಿಸುತ್ತೆ. ಮಣ್ಣು, ಮಸಿ, ಪೇಂಟು ಎಲ್ಲ ಇದೆ, ಕಾಣಿಸುತ್ತೆ ಅಲ್ವಾ? ಕಲರ್ ವಿಂಡೋಸ್, ಕರ್ಟನ್, ಏನೇನೆಲ್ಲ ಇದೆಯೋ ಅಲ್ಲಿ ಓಡಾಡುವಂಥ ಮನುಷ್ಯರು, ಹೊಸ ಒಂದು ಕಾರು ದೇವರು ನನಗೆ ಕೊಟ್ಟಿದ್ದಾರೆ, ಕಾಣಿಸುತ್ತಾ? ಕಾಣಿಸುತ್ತೆ. ಹೊಸ ಬೈಕ್ ದೇವರು ಕೊಟ್ರಪ್ಪ, ಕಾಣಿಸುತ್ತಾ? ಹೊಸ ಫೋನ್ ಕೊಟ್ರಪ್ಪ, ಕೊಟ್ಟಿದ್ದಾರೆ, ಕಳ್ಕೊಬೇಡ, ಜಾಗರೂಕತೆಯಿಂದ ಇಟ್ಕೋ, ದೇವ್ರ ಮಹಿಮೆಗಾಗಿ ಉಪಯೋಗಿಸು, ಆಯಿತಾ? ದೇವರಿಗೆ ಮಹಿಮೆ ಆಗಲಿ ಪ್ರತಿಯೊಂದರ ಮುಖಾಂತರವಾಗಿ. ಆದರೆ ಕಾಣಿಸುತ್ತೆ. ಆದರೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಯು ಕೆನಾಟ್ ಸಿ, ಬಟ್ ಯು ಕೆನ್ ಎಂಜಾಯ್, ಯು ಕೆನ್ ಎಕ್ಸ್ಪೀರಿಯನ್ಸ್, ಅನುಭವಿಸ್ಲಿಕ್ಕಾಗುತ್ತೆ. ಕಾಣಿಸೋದಿಲ್ಲ. ಮೆಟೀರಿಯಲಿಸ್ಟಿಕ್ ಅಲ್ಲ, ಇಟ್ಸ್ ಸ್ಪಿರಿಚುವಲ್. ಓಕೆ. ಫಾರ್ಮ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮನಿಂದ ರೂಪುಗೊಂಡಂಥದ್ದು, ಪವಿತ್ರಾತ್ಮನ ಮುಖಾಂತರ ಕೊಡಲ್ಪಟ್ಟದ್ದು ಆಧ್ಯಾತ್ಮಿಕ ಆಶೀರ್ವಾದಗಳು. ಓಕೆ. ದೈವಿಕವಾದದ್ದು. ಇಮ್ಮಟೀರಿಯಲ್ ಆ್ಯಂಡ್ ಇಂಪೆರಿಷಬಲ್, ವೆರಿ ಇಂಪಾರ್ಟೆಂಟ್. ಇಂಪೆರಿಷಬಲ್, ಯಾವತ್ತೂ ಕೂಡ ಅಳಿದು ಹೋಗೋದಿಲ್ಲ. ಒನ್ಸ್ ಫರ್ಗಿವನ್, ಯು ಆರ್ ಫರ್ಗಿವನ್ ಫಾರ್ ಎವರ್. ಒನ್ಸ್ ಅಡಾಪ್ಟೆಡ್, ಯು ಆರ್ ಅಡಾಪ್ಟೆಡ್ ಫಾರ್ ಎವರ್. ಹಲ್ಲೆಲೂಯಾ. ಒಮ್ಮೆ ನಿನ್ನ ಪಾಪಗಳನ್ನ ದೇವರು ಕ್ಷಮಿಸಿದ್ದಾದರೆ ಮತ್ತೆ ನಾಳೆ ಬಂದು ಅಯ್ಯೋ ಸಾರಿ, ನಿಂದು ಇನ್ನು 3 ಪಾಪ, ಮೇಜರ್ ಪಾಪಗಳು ನಂಗೆ ಕ್ಷಮಿಸಬೇಕಾಗಿತ್ತು, ಫರ್ಗಟನ್, ಎಕ್ಸ್ಕ್ಯೂಸ್ ಮೀ, ನಾನು ನಿನ್ನನ್ನು ಮತ್ತೆ ಒಂದು ವಾರ ಬಿಟ್ಟು ಕ್ಷಮಿಸ್ತೀನಿ ಅಂತ ಹೇಳೋದಿಲ್ಲ, ಆಯಿತಾ? ಸೊ ಬೈ ಮಿಸ್ಟೇಕ್ ಇಲ್ಲ, ನೋ ಮಿಸ್ಟೇಕ್ ಇನ್ ಗಾಡ್, ನೋ ಬೈ ಮಿಸ್ಟೇಕ್, ಆಯಿತಾ? ಒನ್ಸ್ ಗಿವನ್ ಆಲ್ವೇಸ್ ಗಿವನ್. ನಿನ್ನ ಕ್ಷಮಿಸಿದಾರ ಯೇಸು ಕ್ರಿಸ್ತರಲ್ಲಿ? ಕ್ಷಮಿಸಿ ಆಯಿತು. ಮತ್ತೆ ಪದೇ ಪದೇ ಕ್ಷಮಿಸ್ತಾ ಕೂತ್ಕೊಳ್ಳೋದಿಲ್ಲ ದೇವರು. ಕ್ಷಮಿಸಿ ಆಯಿತು, ನೀನು ನಂಬಬೇಕಷ್ಟೇ. ಈಗ ನನ್ನನ್ನು ದೇವರು ಕ್ಷಮಿಸಿದ್ದಾರೆ ಅಂತ ಈ ನಂಬಿಕೆ ಇದ್ದು ಇದು ಏನು ಅಂತ ಅರ್ಥ ಆದರೆ ನಾವು ಪಾಪ ಮಾಡ್ತಾ ಬದುಕೋದಿಲ್ಲ. ನಾವು ಪಾಪಕ್ಕೆ ವಿಮುಖರಾಗಿ ದೇವ್ರ ಕಡೆಗೆ ತಿರುಗಿ ದೇವ್ರ ಮಕ್ಕಳಾಗಿ ಬದುಕ್ತೀವಿ. ವೈ? ಬಿಕಾಸ್ ಐ ನೋ ದಟ್ ಐ ಆಮ್ ಫರ್ಗಿವನ್, ಐ ಆಮ್ ಕಂಪ್ಲೀಟ್ಲಿ ಫರ್ಗಿವನ್. ಐ ಶುಡ್ ನಾಟ್ ಕಮಿಟ್ ಸಿನ್ ನೌ, ಐ ಶುಡ್ ನಾಟ್, ಬಿಕಾಸ್ ಐ ಆಮ್ ಫರ್ಗಿವನ್, ಗಾಡ್ ಈಸ್ ಫರ್ಗಿವನ್ ಮೀ. ಸೊ ಈ ಒಂದು ಮೈಂಡ್ಸೆಟ್ ನಮಗೆ ಬರುತ್ತೆ. ನಮಗೆ ಯಾವ ಥರ ಆಗಿದೆ ಗೊತ್ತಾ? ನಮಗೆ ಹೆಡ್ ನಾಲೆಡ್ಜ್ ಜಾಸ್ತಿ ಆಗಿದೆ. ದೇವರು ನಮ್ಮನ್ನು ಒಮ್ಮೆಗೆ ಎಲ್ಲ ಕಾಲಕ್ಕೂ ಕ್ಷಮಿಸಿದ್ದಾರೆ. ಸೊ ಆದ್ದರಿಂದ ಸೊ ನಾಳೆ ಪಾಪ ಮಾಡಿದರೂ ನೋ ಪ್ರಾಬ್ಲಮ್, ಆಲ್ರೆಡಿ ದೇವ್ರು ಕ್ಷಮಿಸಿಬಿಟ್ಟಿದ್ದಾರೆ. ದ್ಯಾಟ್ ಈಸ್ ಫೂಲಿಶ್ನೆಸ್, ದ್ಯಾಟ್ ಈಸ್ ಡಿಸೆಪ್ಷನ್, ದ್ಯಾಟ್ ಈಸ್ ನಾಟ್ ದ ಕನ್ವಿಕ್ಷನ್ ಆಫ್ ದ ಹೋಲಿ ಸ್ಪಿರಿಟ್, ದ್ಯಾಟ್ ಈಸ್ ಡಿಸೆಪ್ಷನ್. ಅದು ಪವಿತ್ರಾತ್ಮ ಕೊಡೋ ಆಲೋಚನೆ ಅಲ್ಲ, ಅದು ನಿನ್ನ ಬುದ್ಧಿ, ಅದು ಸೈತಾನ ಕೊಡೋ ಆಲೋಚನೆ. ಪವಿತ್ರಾತ್ಮರು ಕೊಡೋ ಆಲೋಚನೆ ಹೇಗೆ ಗೊತ್ತಾ? ಕನ್ವಿಕ್ಷನ್ ಏನು ಗೊತ್ತಾ? ಗಾಡ್ ಹ್ಯಾಸ್ ಫರ್ಗಿವನ್ ಯುವರ್ ಸಿನ್ ಸೋ ದ್ಯಾಟ್ ಯು ವಿಲ್ ವಾಕ್ ಇನ್ ಹೋಲಿನೆಸ್, ಯು ವಿಲ್ ನಾಟ್ ಫಾಲ್ ಅಗೇನ್. ಇದು ನಮ್ಗೆ ಅನಿಸುತ್ತೆ, ಯೇಸು ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿದ್ದಾರೆ, ಅದರಿಂದ ಇನ್ನು ಮುಂದೆ ನಾನು ಪಾಪದಲ್ಲಿ ಬೀಳೋದಿಲ್ಲ, ನಾನು ಪರಿಶುದ್ಧನಾಗಿ ಬದುಕ್ತೀನಿ. ಐ ಕ್ಯಾನ್ ಬಿಕಾಸ್ ಐ ಹ್ಯಾವ್ ರಿಸೀವ್ಡ್ ದಟ್ ಬ್ಲೆಸ್ಸಿಂಗ್. ದ್ಯಾಟ್ ಈಸ್ ದ ಪವರ್ ಆಫ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಅರ್ಥ ಆಯ್ತಾ ನಿಮಗೆ? ಒಂದು. ಇನ್ನೊಂದು, ದೇವರು ನಮ್ಮನ್ನು ಅವರ ಮಕ್ಕಳನ್ನಾಗಿಸಿಕೊಂಡಿದ್ದಾರೆ. ಇಲ್ಲೇ ಇದೆ, ಈ ಮುಂದೆ ಓದುವಾಗ ಅನೇಕ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಇದೆ, ನಮಗೆ ನೋಡಲಿಕ್ಕಾಗುತ್ತೆ. ಒಂದು 2-3 ನಾವು ಜಸ್ಟ್ ಈಗ ವಿಷಯಕ್ಕೆ ಕನೆಕ್ಟೆಡ್ ಆಗಿ ನಾವು ನೋಡೋಣ. ಜಸ್ಟ್ ಆಸ್ ಹಿ ಚೋಸ್ ಅಸ್ ಇನ್ ಕ್ರೈಸ್ಟ್ ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್ ಟು ಬಿ ಹೋಲಿ ಆ್ಯಂಡ್ ಬ್ಲೇಮ್ಲೆಸ್ ಬಿಫೋರ್ ಹಿಮ್ ಇನ್ ಲವ್. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು. ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸುಕ್ರಿಸ್ತರ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಸಿಕೊಳ್ಳಲು ಆಗಲೇ ನಿರ್ಧರಿಸಿದರು. ಹಿ ಡೆಸ್ಟಿನ್ಡ್ ಅಸ್ ಫಾರ್ ಅಡಾಪ್ಷನ್ ಆಸ್ ಹಿಸ್ ಚಿಲ್ಡ್ರನ್ ಥ್ರೂ ಜೀಸಸ್ ಕ್ರೈಸ್ಟ್. ಅದಾದಮೇಲೆ ಇನ್ ಹಿಮ್ ವಿ ಹ್ಯಾವ್ ರಿಡೆಂಪ್ಷನ್ ಥ್ರೂ ಹಿಸ್ ಬ್ಲಡ್ and the forgiveness of our trespasses according to the riches of his grace.
ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆ ದೊರಕಿತ್ತು, ವಿಮೋಚನೆಯು ಲಭಿಸಿತು. ಇನ್ನು ಮುಂದಕ್ಕೆ ಸುಮಾರಿದೆ, ಆದರೆ ಇಲ್ಲೊಂದು 2-3 ನಾವು ನೋಡೋಣ. ಫಸ್ಟ್ ಒನ್ ಇಸ್ ಎಲೆಕ್ಷನ್. ಮೊದಲನೇದು, ದೇವರು ನಮ್ಮನ್ನು ಆರಿಸ್ಕೊಂಡ್ರು. ಯಾವಾಗ ಆರಿಸ್ಕೊಂಡ್ರು? ಜಗತ್ತು ಸೃಷ್ಟಿಯಾಗುವ ಮೊದಲೇ ಯೇಸು ಕ್ರಿಸ್ತರಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ದೇವರು ಆರಿಸ್ಕೊಂಡ್ರು. ದಿಸ್ ಎಲೆಕ್ಷನ್ ಇಸ್ ಅ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ವೆನ್ ವಿ ರಿಸೀವ್ ದಟ್ ಬ್ಲೆಸ್ಸಿಂಗ್, ದ ಮೂಮೆಂಟ್ ಯು ರಿಸೀವ್ ಕ್ರೈಸ್ಟ್ ಆ್ಯಸ್ ಯುವರ್ ಸೇವಿಯರ್, ಯು ರಿಸೀವ್ ದಿಸ್ ಬ್ಲೆಸ್ಸಿಂಗ್. ಸಿಂಪಲ್. ನೀನು ಇದಕ್ಕೋಸ್ಕರ ತಲೆ ಕೆಳಗೆ ಮಾಡಿ ನಿಂತ್ಕೊಂಡು ಸರ್ಕಸ್ ಮಾಡೋದೇನು ಬೇಕಾಗಿಲ್ಲ. ನೋ ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ನೋ ಎಕ್ಸ್ಟ್ರಾ ಪ್ರೇಯರ್. Every spiritual blessing or all the spiritual blessings are the grace of God. You can receive only by faith, only through Christ, not by works of the law or any other extra works. No. ಹಾಗೆ ವರ್ಕ್ ಮಾಡಿದರೆ ಸಿಗಲ್ಲ. ಇದು ಸಿಗೋದು ಯಾವುದು ಗೊತ್ತಾ? ನಾನು ಪ್ರಾರ್ಥನೆ ಮಾಡಿ 30 ದಿವಸ ಉಪವಾಸ ಮಾಡಿದ್ದಕ್ಕೆ ಹೊಸ ಕಿಡ್ನಿ ಕೊಟ್ಟರು ದೇವರು. ಸಿಕ್ಕಿರಬಹುದು. ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಆರ್ ಲೈಕ್ ದಟ್ ಓನ್ಲಿ. ಎಸ್, ಡೌಟ್ ಇದೆಯಾ? ನಾನು ತುಂಬ ಕಷ್ಟಪಟ್ಟು ಹೋಲಿ ವಾಟ್ರೆಲ್ಲ ಹಾಕಿ ನಮ್ಮ ಹೊಲ ಗದ್ದೆಗಳಿಗೆ ಬ್ಲೆಸ್ ಮಾಡಿ ಪ್ರಾರ್ಥನೆ ಮಾಡಿ ಡೈಲಿ ನಾನು ಪ್ರಾರ್ಥನೆ ಮಾಡಿ ಉಪವಾಸ ಇದ್ದಿದ್ದಕ್ಕೆ ಒಳ್ಳೆ ಬೆಳೆ ಕೊಟ್ಟರು ದೇವರು. ಕೊಡ್ತಾರಾ? ಕೊಡ್ತಾರೆ. ಸಾಕ್ಷಿಗಳಿದೆ ಬೇಕಾದಷ್ಟು ಕೊಟ್ಟಿದ್ದು. ಆದರೆ ಯಾವತ್ತು ಹುಳ ಹಿಡಿಯುತ್ತೋ ಗೊತ್ತಿಲ್ಲ, ಯಾವತ್ತು ಬಿಸಿಲು ಬಂದರೆ ಒಣಗೋಗುತ್ತೋ ಗೊತ್ತಿಲ್ಲ. ಸೊ ಇಟ್ಸ್ ಪೆರಿಷಬಲ್. ಕೊಟ್ಟಿದ್ದೇವ್ರೆ, ಅಳಿದು ಹೋಗುತ್ತೆ. ಆದರೆ ಇದು ದಿಸ್ ಎಲೆಕ್ಷನ್, ಒನ್ಸ್ ಗಾಡ್ ಹ್ಯಾಸ್ ಎಲೆಕ್ಟೆಡ್ ಯು, ಚೋಸನ್ ಯು, ಆ್ಯಂಡ್ ಇಟ್ ಈಸ್ ಫಾರ್ ಎವರ್. ಗಾಡ್ ಕೆನಾಟ್ ಚೇಂಜ್ ಹಿಸ್ ಚಾಯ್ಸ್ ಆರ್ ಎಲೆಕ್ಷನ್. ಈ ಎಲೆಕ್ಟ್ ಮಾಡಿದ್ದು, ಈ ಆಯ್ಕೆ ಮಾಡಿದ್ದು ಚೇಂಜ್ ಮಾಡೋಕ್ಕಾಗಲ್ಲ ದೇವರಿಗೆ. ಯಾಕಂದರೆ ಗಾಡ್ ಈಸ್ ಫೇತ್ಫುಲ್ ಆ್ಯಂಡ್ ಜಸ್ಟ್ ಆ್ಯಂಡ್ ಟ್ರೂತ್. ಅವರು ಸತ್ಯವಂತರು, ನೀತಿವಂತರು ಆಗಿರೋದ್ರಿಂದ ಅವರು ಒಂದು ಸಾರಿ ತೀರ್ಮಾನ ಮಾಡಿದ್ದು, ನಾಳೆ ನನಗೆ ಗೊತ್ತಿಲ್ಲದೆ ನಾನು ನಿನ್ನನ್ನು ಎಲೆಕ್ಷನ್ ಮಾಡಿ ಸೆಲೆಕ್ಟ್ ಮಾಡ್ಕೊಬಿಟ್ಟೆ. ನಾವು ಸೆಲೆಕ್ಟ್ ಮಾಡೋದಿಲ್ವಾ? ಮದುವೆ ಆದಮೇಲೆ ಎಷ್ಟು ಜನ ಗಂಡಂದ್ರೆ ಹೇಳಲಿಲ್ಲ, ಎಷ್ಟು ಜನ ಹೆಂಡ್ತಿರು ಹೇಳಿಲ್ಲ, ಎಷ್ಟು ಜನ ಮದುವೆ ಮಾಡಿಸ್ಕೊಟ್ಟು ಅಪ್ಪ ಅಮ್ಮಂದ್ರೆ ಹೇಳಲಿಲ್ಲ, ಐ ಮೇಡ್ ಎ ರಾಂಗ್ ಚಾಯ್ಸ್ ಬ್ರದರ್. ಕೆಲವರು ಗಂಡಂದ್ರಿಗೆ ಹೇಳ್ತಾರೆ, ಹೆಂಡ್ತಿರಿಗೆ ಹೇಳ್ತಾರೆ, ನಾನು ತಪ್ಪು ಮಾಡಿಬಿಟ್ಟೆ, ನಿನ್ನನ್ನು ಮದುವೆ ಆಗಬಾರ್ದಾಗಿತ್ತು, ನಿನ್ಗಿಂತ ಒಳ್ಳೆಯ ಒಂದು ಪ್ರಪೋಸಲ್ ನನಗೆ ಬಂದಿತ್ತು, ಆದರೆ ನಾನು ಬೈ ಮಿಸ್ಟೇಕ್ ನಿನ್ನ ಮೂಗು ನೋಡಿ ನಿನ್ನನ್ನು ಸೆಲೆಕ್ಟ್ ಮಾಡಿಬಿಟ್ಟೆ, ನಿನ್ನ ಕಣ್ಣು ನೋಡಿ ಸೆಲೆಕ್ಟ್ ಮಾಡಿಬಿಟ್ಟೆ. ಕೆಲ ಅಪ್ಪ ಅಮ್ಮಂದ್ರೆ ಹೇಳ್ತಾರೆ, ಬ್ರದರ್ ನಾವು ಮೋಸ ಹೋಗ್ಬಿಟ್ವಿ, ಹುಡುಗನ ಹೈಟು ವೆಯ್ಟು ಎಲ್ಲ ನೋಡಿ, ಅವನ ಆಸ್ತಿ ನೋಡಿ, ಅವನ ವಿದ್ಯಾಭ್ಯಾಸ ನೋಡಿ ನನ್ನ ಮಗಳನ್ನ ಅವ್ರಿಗೆ ಕೊಟ್ಬಿಟ್ಟೆ, ಆಮೇಲೆ ಗೊತ್ತಾಯಿತು ಅವನು ಹೀಗೆ ಅಂತ. ಬೈ ಮಿಸ್ಟೇಕ್ ನಾನು ಅವನನ್ನು ಅಳಿಯ ಅಂತ ಚೂಸ್ ಮಾಡಿಬಿಟ್ಟೆ, ನನ್ನ ಮಗಳಿಗೆ ಗಂಡ ಅಂತ ಎಲೆಕ್ಟ್ ಮಾಡಿಬಿಟ್ಟೆ, ಆದರೆ ನಾನು ಫೇಲ್ ಆಗಿಬಿಟ್ಟೆ, ನನ್ನ ಎಲೆಕ್ಷನ್ ಫೇಲ್ ಆಯಿತು, ಫ್ಲಾಪ್ ಆಗೋಯ್ತು. ಏನು ಮಾಡೋದೀಗ? ಏನು ಮಾಡಬೇಡ, ಅದು ಹಾಗೆ ಆಗುತ್ತೆ. ಕೆಲವು ಟೈಮು ಏನೂ ಮಾಡೋಕ್ಕಾಗಲ್ಲ. ಯೇಸು ಕ್ರಿಸ್ತರು ಬರೋ ತನಕನೂ ಹೀಗೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ನಮ್ಮ ಎಲೆಕ್ಷನ್ನೆಲ್ಲ ಹಾಗೇ. ಕೆಲವ್ರಿಗೆ ಕೋಪ ಬರ್ಬೋದು, ಕಷ್ಟಪಟ್ಟು ಉಪವಾಸ ಇದ್ದಲ್ಲ ಸುಮ್ಮನೆ ಎಲೆಕ್ಷನ್ ಮಾಡ್ಕೊಂಡಿರ್ತೀರ. ಇದಕ್ಕೋಸ್ಕರ ಅಲ್ಲಿ ಉಪವಾಸ ಇರಲಿಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಅದೆಲ್ಲ ಫೂಲಿಶ್ನೆಸ್ ಅಷ್ಟೇ, ಆಯಿತಾ? ಉಪವಾಸ ಇರಿ, ಉಪವಾಸ ಬೇಕು. ಐ ಆಮ್ ನಾಟ್ ಅಗೇನ್ಸ್ಟ್ ಯುವರ್ ಫಾಸ್ಟಿಂಗ್. ಫಾಸ್ಟಿಂಗ್ ಈಸ್ ಮಸ್ಟ್, ಇಟ್ ಈಸ್ ವೆರಿ ಗುಡ್, ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಆಲ್ ದ ಕ್ರಿಶ್ಚಿಯನ್ಸ್, ಆಲ್ ದ ಬಿಲೀವರ್ಸ್. ಇಟ್ ಈಸ್ ನೀಡೆಡ್. ಯಾಕೆ ನೀಡೆಡ್ ಅಂತ ನಾನು ಮತ್ತೆ ಯಾವುದಾರ ತರಗತಿಯಲ್ಲಿ ಹೇಳ್ತೀನಿ. ಈಗ ಆ ಕಡೆ ಹೋದರೆ ಕ್ಲಾಸ್ ಚೇಂಜ್ ಆಗಿ ಹೋಗುತ್ತೆ, ಅದರಿಂದ ಬೇಡ. ಆದರೆ ಏನೋ ಮಟೀರಿಯಲ್ ಬ್ಲೆಸ್ಸಿಂಗ್ ಸಿಗಲಿಕ್ಕೋಸ್ಕರ ಕಷ್ಟಪಟ್ಟು ಕೆಲವರು ಕಿಡ್ನಿ ಹಿಡ್ಕೊಂಡು ಬರ್ತಾರೆ, ಹಾರ್ಟನ್ನೆಲ್ಲ ಹೊಸದು ಮಾಡ್ಕೊಂಡು ಬರ್ತಾರೆ, ಅಲ್ಲಿ ಇಲ್ಲಿ ಧ್ಯಾನ ಮಾಡಿ ತುಂಬ ದುಡ್ಡೆಲ್ಲ ಖರ್ಚು ಮಾಡಿ ಬ್ರದರ್ಸ್ಗಳಿಗೆಲ್ಲ ಕೊಟ್ಟು, ಅವರಿಗೆ ಇವರಿಗೆಲ್ಲ ಕೊಟ್ಟು, ಬಸ್ ಚಾರ್ಜ್ ಎಲ್ಲ ಖರ್ಚು ಮಾಡಿ, ಪ್ರಾರ್ಥನೆ ಮಾಡಿ, ಫಾಸ್ಟಿಂಗ್ ಮಾಡಿ, ಎಲ್ಲ ಸ್ಯಾಕ್ರಿಫೈಸ್ ಮಾಡಿ, ಹೊಸ ಕಿಡ್ನಿನೋ ಹೊಸ ಹಾರ್ಟೋ ಹೊಸ ಲಿವರೋ ತೊಗೊಂಡು ಬರ್ತಾರೆ. ಎಲ್ಲೋ ಧ್ಯಾನದಿಂದ ಯಾವುದೋ ಪ್ರವಾದಿ ಹತ್ತಿರ ಎಲ್ಲ ಕೈಕಾಲು ಹಿಡಿದು ಹೇಗೋ ಮಾಡಿ ಲಾಸ್ಟಿಗೆ ದೇವರಿಂದ ಸಿಕ್ತು ಅಂತೆಲ್ಲ ಹೇಳ್ತೀರಿ. ಓಕೆ, ದೇವರೇ ಕೊಟ್ಟರು ಅಂತಲೇ ಇಟ್ಕೊಳ್ಳಿ. ಅಂದರೆ ಬರೋ ದಾರಿಲಿ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ರೆ ಕಷ್ಟಪಟ್ಟು ತೊಗೊಂಡು ಬಂದ್ವಿ ಬ್ರದರ್, ಆದರೆ ಒಂದು ವಾರ ಮಾತ್ರ ಉಳಿತು, ಏನು ಮಾಡೋದು? ಅದು ಹಾಗೆ, ಅದು ಅಷ್ಟೇ. ನೀನು ಎಷ್ಟು ಕಷ್ಟಪಟ್ಟರು, ಆಲ್ ದ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಆರ್ ಪೆರಿಷಬಲ್ ಬ್ಲೆಸ್ಸಿಂಗ್. ಪಂಚಭೂತಗಳಲ್ಲಿ ಲೀನವಾಗಲೇಬೇಕು ಸಹೋದರ ಸಹೋದರಿ. ಏನು ಮಾಡೋದು? ಗಾಳಿಯಲ್ಲಿ, ಬೆಂಕಿಯಲ್ಲಿ, ಮಣ್ಣಲ್ಲಿ, ನೀರಲ್ಲಿ ಮನುಷ್ಯ ಪಡ್ಕೊಂಡು ಬಂದಿರೋ ಎಲ್ಲ ಆಶೀರ್ವಾದಗಳು, ಭೌತಿಕ ಆಶೀರ್ವಾದಗಳು ಹೋಗುತ್ತೆ. ಅಗ್ನಿನಾಶಕ್ಕಾಗಿ ಕಾದಿರಿಸಲಾಗಿದೆ ಎಲ್ಲವೂ ಕೂಡ. ಆದರೆ ಅಗ್ನಿನಾಶದಲ್ಲಿ ದೇವರು ಎಲ್ಲವನ್ನೂ ಸುಟ್ಟು ಹಾಕಿದರೂ ಕೂಡ ಫರ್ಗಿವ್ನೆಸ್ ಆಫ್ ಸಿನ್ ಸುಟ್ಟು ಹೋಗಲ್ಲ. God's election cannot be destroyed by the fire sent by God. God will send the fire to destroy everything one day. That time, that election will be there. Elected will be there. That will not be destroyed in any fire. Even if it is sent by God, ಬೆಂಕಿ ದೇವರಿಂದ ಬಂದರೂ ಕೂಡ
ಈ ಆಶೀರ್ವಾದ ಅಳಿದು ಹೋಗೋದಿಲ್ಲ. ಸಿ ದ ವ್ಯಾಲ್ಯೂ. ಅದಕ್ಕೆ ಪೌಲರು ಅದನ್ನು ಅರ್ಥ ಮಾಡಿಕೊಂಡು ಹೇಳಿರೋದು, ಬ್ಲೆಸ್ಡ್ ಬಿ ಗಾಡ್ ದ ಫಾದರ್ ಅಂತ. ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ, ವಂದನೆ ಆಗಲಿ, ಎಲ್ಲ ಬಗೆಯ. ಇಲ್ಲಿ ಒಂದೆರಡಲ್ಲ ಕೊಟ್ಟಿರೋದು, ನಾನಿಲ್ಲಿ ಹೇಳ್ತಾ ಇರೋದು 3 ಎಫೆಷಿಯನ್ಸಲ್ಲಿ ಬರೆದಿರೋದು ಕೆಲವು. ನೀವು ಈ ಬೈಬಲ್ ಪೂರ್ತಿ ಓದಬೇಕು, ಎಷ್ಟೆಲ್ಲ ಇದೆ ಅಂತ ಕಂಡುಹಿಡೀರಿ ಆಯಿತಾ. ನಿಮ್ಮ ಜೀವಮಾನ ಎಲ್ಲ ಇದನ್ನು ಕಂಡುಹಿಡಿಯೋದ್ರಲ್ಲೇ ಕಳೀರಿ, ಆಗ ನೀವು ಎಂಜಾಯ್ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ. ದಟ್ ಈಸ್ ಕ್ರಿಶ್ಚಿಯನ್ ಲೈಫ್. ಕ್ರಿಸ್ತನನ್ನು ಕಂಡುಕೊಳ್ಳೋದೇ ಕ್ರಿಶ್ಚಿಯನ್ ಲೈಫ್. ಸೀಕ್ ದ ಲಾರ್ಡ್ ಆ್ಯಂಡ್ ಫೈಂಡ್ ಹಿಮ್. ಹುಡುಕಿ ಕಂಡುಕೊಳ್ಳಿ, ತೃಪ್ತರಾಗಿ ಬದುಕ್ಬೋದು. ನಾವು ಈ ಒಂದು ಬೈಬಲ್ ಸರ್ವೆ ಮುಖಾಂತರ ಹುಡುಕೋಣ. ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಎಫಿಷಿಯನ್ಸ್ ಬೈಬಲ್ ಸರ್ವೆಯಲ್ಲಿ. ಬಿಫೋರ್ ದಟ್ ವಿ ಫಿನಿಶ್ಡ್ ರೋಮನ್ಸ್ ಅಪ್ ಟು 11th ಚಾಪ್ಟರ್. ಒನ್ಸ್ ಅಗೇನ್ ವಿ ವಿಲ್ ಸ್ಟಾರ್ಟ್ ರೋಮನ್ಸ್ ವೆರಿ ಸೂನ್. ಡೋಂಟ್ ನೋ ವೆನ್, ಯು ಪ್ರೇ. ನೀವು ಪ್ರಾರ್ಥಿಸಿ. ರೋಮನ್ಸ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಮತ್ತೊಮ್ಮೆ ಗೊತ್ತಿಲ್ಲ, ಆಲ್ರೆಡಿ ಒಂದು ಸರಿ ಇದೆ, ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಯೂಟ್ಯೂಬಲ್ಲಿ ಶಿಜು ಥಾಮಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಬೇಕಾದರೆ ಪ್ಲೇ ಲಿಸ್ಟಿಗೆ ಹೋದರೆ ಅಲ್ಲಿ ನಿಮಗೆ ಇದು ಸಿಗುತ್ತೆ. ಎನಿವೆ, ವಿಲ್ ಕಮ್ ಬ್ಯಾಕ್ ಟು ವರ್ಸ್ ನಂಬರ್ 3. ಯಾಕೋ ವರ್ಸ್ ನಂಬರ್ 3 ಮುಗೀತಾ ಇಲ್ಲ ಅಲ್ವಾ? ಸೊ ಟೈಮ್ ಎಷ್ಟಾಯಿತು? ಟೈಮ್ ಆಗ್ತಾಯಿದೆ. ಭೌತಿಕ ಆಶೀರ್ವಾದಗಳೆಲ್ಲವೂ ಕೂಡ ಅಳಿದು ಹೋಗುವಂಥದ್ದು. ಈ ಭೌತಿಕ ಆಶೀರ್ವಾದಗಳು ನಾನಿನ್ನೂ ನಿಮಗೇನು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ, ಹೆಚ್ಚಾಗಿ ನಿಮ್ಗೆ ಅರ್ಥ ಆಗಿದೆ. ಆದರೆ ಆಧ್ಯಾತ್ಮಿಕ ಆಶೀರ್ವಾದಗಳು 1-2-3 ಹೇಳ್ತೀನಿ. ಇದರಲ್ಲಿ ಈಗ ಓದಿದ ವಾಕ್ಯದಲ್ಲಿರ್ತಕ್ಕಂಥ 3 ಆಧ್ಯಾತ್ಮಿಕ ಆಶೀರ್ವಾದಗಳು. ಫಸ್ಟ್ ಒನ್ ಇಸ್ ಎಲೆಕ್ಷನ್, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಎರಡನೇದು ಅಡಾಪ್ಷನ್ ಅಂದರೆ ದತ್ತು ತೆಗೆದುಕೊಂಡಿರೋದು. ದೇವರು ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ನೀವೊಂದು ಮಗುನ ದತ್ತು ತೆಗೆದುಕೊಂಡ್ರೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್, ನಿಮಗೆ ಮಕ್ಕಳಿಲ್ಲ, ನೀವು ಯಾವುದೋ ಒಂದು ಮಗುನ ದತ್ತು ತೆಗೆದುಕೊಂಡ್ರಿ, ಪ್ರಾರ್ಥನೆ ಮಾಡಿ 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 ಉಪವಾಸ ಇದ್ದು ಎಲ್ಲೋ ಒಂದು ಒಳ್ಳೆ ಗಂಡು ಮಗುನ ಹೆಣ್ಣು ಮಗುನ ನಿಮಗೆ ಸಿಕ್ತು. ಮಕ್ಕಳಿಲ್ಲದ ದಂಪತಿಗೆ ನಿಮ್ಮ ಆಸ್ತಿಗೆಲ್ಲ ಒಡೆಯನಾಗಿ ಅವನನ್ನು ಬೆಳೆಸಿದ್ರಿ. ಅವನು ಬೆಳೀತಾ ಅಥವಾ ಅವಳು ಬೆಳೀತಾ ಕಾರ್ ಆಕ್ಸಿಡೆಂಟಲ್ಲೋ ಬೈಕ್ ಆಕ್ಸಿಡೆಂಟಲ್ಲೋ ಸತ್ತೋದ್ಲು. ಲಾಸ್ಟಿಗೆ ದೇವ್ರನ್ನ ಬೈಕೊಳ್ತೀರಿ. ಕಷ್ಟಪಟ್ಟು ಮದುವೆ ಆದ್ವಿ, ಮಕ್ಕಳೇ ಇರಲಿಲ್ಲ, ಪ್ರಾರ್ಥನೆ ಮಾಡಿ ಉಪವಾಸ ಇದ್ದು ದೇವ್ರೊಂದು ಮಗುನ ದತ್ತು ಕೊಟ್ಟರು. ಈಗ ದತ್ತು ಮಗುನೂ ದೇವ್ರು ಕಿತ್ಕೊಂಡ್ಬಿಟ್ರು. ಏನೂ ಮಾಡೋಕ್ಕಾಗಲ್ಲ. ದೇವ್ರ ಟೈಮ್ ಆದಾಗ ದೇವ್ರು ತಗೊಳ್ತಾರೆ, ಹೋಗಲೇಬೇಕಾಗತ್ತೆ, ಅಥವಾ ಹೇಗೋ ಹೋಗಲೇಬೇಕಾಗತ್ತೆ. ಅದು ಪೆರಿಷಬಲ್. ಅದು ಮನುಷ್ಯ ದತ್ತು ತೆಗೆದುಕೊಂಡ್ರೆ ಹಾಗೇ. ದೇವ್ರ ದತ್ತು ತೆಗೆದುಕೊಂಡ್ರೆ ವಿಶೇಷತೆ ಏನು ಗೊತ್ತಾ? ಯು ಆರ್ ಅಡಾಪ್ಟೆಡ್ ಇಂಟು ಎ ನ್ಯೂ ಲೈಫ್. ಈ ದೇವ್ರ ದತ್ತು ತೆಗೆದುಕೊಳ್ಳೋದಕ್ಕೆ ವ್ಯತ್ಯಾಸ ಏನು ಗೊತ್ತಾ? ಈಗ ಮನುಷ್ಯ ದತ್ತು ತೆಗೆದುಕೊಂಡ್ರೆ ಒಂದು ಹೊಸ ಲೈಫ್ ಸಿಗೋದಿಲ್ಲ ನಿಮಗೆ. ನೀವು ಜನ್ಮ ಕೊಟ್ಟ ಮಗು ಆಗೋದಿಲ್ಲ, ನೀವು ದತ್ತು ತೆಗೆದುಕೊಂಡ ಮಗು. ಅದು ದತ್ತು ಮಗುನೇ, ಸಾಯೋ ತನಕನೂ ದತ್ತೆ, ಅಡಾಪ್ಟೆಡ್ ಚೈಲ್ಡ್ ಓನ್ಲಿ. ಬಟ್ ಹಾಗಲ್ಲ, ದೇವರು ನನ್ನನ್ನು ನಿಮ್ಮನ್ನು ದತ್ತು ತೆಗೆದುಕೊಂಡ್ರೆ ವಿ ಆರ್ ಬಾರ್ನ್ ಆಫ್ ಗಾಡ್. ದಟ್ ಇಸ್ ದ ಡಿಫರೆನ್ಸ್. ಸಿ, ಈಗ ದೇವರು ನಮ್ಮನ್ನು ದತ್ತು ತೆಗೆದುಕೊಂಡ್ರು. ಯಾಕೆ? ಯೇಸು ಕ್ರಿಸ್ತನಲ್ಲಿ ನಾವಿಟ್ಟ ವಿಶ್ವಾಸದ ಮುಖಾಂತರ ದೇವ್ರೇನು ಮಾಡಿದರು? ಅಡಾಪ್ಟ್ ಮಾಡಿಕೊಂಡ್ರು. ಈ ಅಡಾಪ್ಷನಲ್ಲಿ ದೇವ್ರು ನಮಗೆ ಏನು ಕೊಟ್ಟರು ಗೊತ್ತಾ? ಹಿ ಗೇವ್ ಅಸ್ ಎ ಬರ್ತ್ ರೈಟ್ ಟು ಬಿಕಮ್ ದ ಚಿಲ್ಡ್ರನ್ ಆಫ್ ಗಾಡ್. ಹಿ ಗೇವ್ ಅಸ್ ದ ಬರ್ತ್ ರೈಟ್ ಟು ಬಾರ್ನ್ ಅಗೇನ್. ಹೊಸದಾಗಿ ಹುಟ್ಟೋ ಒಂದು ಬರ್ತ್ ರೈಟ್ ಕೊಟ್ಟರು. ಸೊ ಥ್ರೂ ಅಡಾಪ್ಷನ್ ವಿ ಆರ್ ಬಾರ್ನ್ ಇನ್ ಟು ದ ಫ್ಯಾಮಿಲಿ ಆಫ್ ಗಾಡ್. ಸಿ, ನೋ ಚೈಲ್ಡ್ ಇನ್ ದಿಸ್ ವರ್ಲ್ಡ್ ಹೂ ಇಸ್ ಅಡಾಪ್ಟೆಡ್ ಬಾರ್ನ್ ಇನ್ ಟು ದಟ್ family. Okay, but in the spiritual blessings case, we are born into the family of God. So we became the sibling of Jesus Christ. Hallelujah. ಅರ್ಥ ಆಗ್ತಿದೆಯಾ? ಇಲ್ಲಿ ನಾವು ದೇವರು ನಮ್ಮನ್ನು ದತ್ತು ತೆಗೆದುಕೊಂಡಾಗ ನಾವೇನಾದ್ವಿ? ದೇವರಿಗೆ ಹುಟ್ಟಿದವರಾದ್ವಿ. ಹೊಸ ಜನ್ಮದ ಮುಖಾಂತರ ದೇವರ ಕುಟುಂಬದ ಸದಸ್ಯರಾದ್ವಿ, ಅಥವಾ ತಂದೆ ದೇವರ ಮಕ್ಕಳಾದ್ವಿ. ಯೇಸು ಕ್ರಿಸ್ತನ ಸಹೋದರಿಯರು ನಾವಾದ್ವಿ. ನಮ್ಮ ದೊಡ್ಡಣ್ಣ ಯಾರು? ಯೇಸು ಇಸ್ ಅವರ್ ಎಲ್ಡರ್ ಬ್ರದರ್. ಅದೇ ಹೇಳೋದು. ಎಲ್ಲಿ ನಾವು ಹೀಬ್ರೂಸ್ ಚಾಪ್ಟರ್ 2 ನಾವು ಓದ್ತೀವಿ. ಅದೊಂದು ವಾಕ್ಯ ಓದೋಣ. ನಮ್ಮನ್ನು ಅವರು ಸಹೋದರರು ಎಂದು ಕರೆಯಲು ಅವರು ನಾಚಿಕೆ ಪಟ್ಟುಕೊಳ್ಳಿಲ್ಲ ಅಂತ ಒಂದು ವಾಕ್ಯ ಇದೆ. ಎಫಿಷಿಯನ್ಸ್ 2:11 ಈ ರೀತಿ ಇರುತ್ತೆ. ಪವಿತ್ರಗೊಳಿಸುವವನಿಗೂ ಪವಿತ್ರರಾಗುವವರಿಗೂ ಒಬ್ಬನೇ ತಂದೆ. ಯೇಸು ಕ್ರಿಸ್ತರು ಪವಿತ್ರಗೊಳಿಸುವವನು. ಪವಿತ್ರರಾಗುವವರು ಯಾರು? ಪಾಪಿಗಳಾದ ನಾವು, ಅಯೋಗ್ಯರಾದ ನಾವು ಅಲ್ವಾ? ಅವರು
ಯೇಸುವಿನ ರಕ್ತದಿಂದ ನಮ್ಮನ್ನು ಪವಿತ್ರಗೊಳಿಸಿದರು. ಇಬ್ಬರಿಗೂ ಒಬ್ಬನೇ ತಂದೆ ಅಂತೆ. ಈ ಕಾರಣ ಪವಿತ್ರಗೊಳಿಸುವ ಯೇಸು ಪವಿತ್ರರಾಗುವ ನಮ್ಮನ್ನು ಸಹೋದರರು ಎಂದು ಕರೆಯಲು ನಾಚಿಕೆ ಪಡಲಿಲ್ಲ. ಸಿ, ಫಾರ್ ದ ಒನ್ ಹೂ ಸ್ಯಾಂಕ್ಟಿಫೈಸ್ ಆ್ಯಂಡ್ ದೋಸ್ ಹೂ ಆರ್ ಸ್ಯಾಂಕ್ಟಿಫೈಡ್. ಹೂ ಸ್ಯಾಂಕ್ಟಿಫೈಸ್? ಕ್ರೈಸ್ಟ್ ಜೀಸಸ್. Who sanctified? We are the one sanctified. All have one Father. For this reason, Jesus is not ashamed to call them brothers and sisters. Praise be to God. ಎಷ್ಟು ಸ್ತೋತ್ರ ಹೇಳ್ತೀರಿ ಇದಕ್ಕೆ. ದೇವರೇ, ನನ್ನಂಥ ಒಬ್ಬ ಪಾಪಿಯನ್ನು, ಅಯೋಗ್ಯನನ್ನು, ಕುಲ ಗೋತ್ರ ಏನೂ ಇಲ್ಲಿದ್ದವನ್ನ ಸ್ವರ್ಗದ ಕುಲಕ್ಕೆ, ಗೋತ್ರಕ್ಕೆ ನನ್ನನ್ನು ಸೇರಿಸ್ಕೊಂಡಿದೆಯಾ. ದೇವ್ರ ಕುಲ. ನಮ್ದು ಯಾವ ಜಾತಿ? ದೇವ್ರ ಜಾತಿ. ಈಗ ಯಾವ ಕುಲ? ದೇವ್ರ ಕುಲ. ಯಾವ ಡಿನಾಮಿನೇಷನ್? ದೇವ್ರ ಡಿನಾಮಿನೇಷನ್. ಯೇಸು ಕ್ರಿಸ್ತರು ಯಾವ ಡಿನಾಮಿನೇಷನೋ ಅದೇ ಡಿನಾಮಿನೇಷನ್ ನಮ್ಮದು. ನಿಮ್ದು ಯಾವ ಜಾತಿ? ಯೇಸು ಕ್ರಿಸ್ತರು ಯಾವ ಜಾತಿನೋ ಅದೇ ಜಾತಿ ನಮ್ಮದು. ನಿಮ್ಮದು ಊರು ಯಾವುದು? ಯೇಸು ಕ್ರಿಸ್ತರು ಯಾವುದು ಊರು ಅದೇ ಊರು ನಮ್ಮದು. ನಿಮ್ಮಪ್ಪ ಯಾರು? ಯೇಸುವಿನ ಅಪ್ಪ ಯಾರು? ಅವರೇ ನಮ್ಮಪ್ಪ. ಸಿ, ಇದಕ್ಕಿಂತ ದೊಡ್ಡ ಸಂತೋಷ ಏನಿದೆ? ಇದನ್ನು ಅರ್ಥ ಮಾಡಿಕೊಂಡ ಪೌಲರು ದೇವರಿಗೆ, Blessed be God, the Father of our Lord Jesus Christ, who has blessed us with all the spiritual blessings in Christ Jesus. ನಾವಿನ್ನೂ, ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದಾಗ ನಿಮಗೆ ಸ್ವಲ್ಪ ಸಂಕಟ ಆಗಿರ್ಬೋದು. ಭೌತಿಕ ಆಶೀರ್ವಾದಗಳಿಗೋಸ್ಕರ ಮಾತ್ರ ಬದುಕುವವರು, ಅದಕ್ಕಾಗಿ ಮಾತ್ರ ಕೃತಜ್ಞತೆ ಹೇಳುವವರು ಪ್ರಾಣಿಗಳಿಗೆ ಸಮಾನರು ಅಂತ ಹೇಳಿದಾಗ ಈಗ ನಿಮಗೆ ಸ್ವಲ್ಪ ರಿಯಲೈಸ್ ಆಗ್ತಾ ಇರ್ಬೋದು. ಹೌದೌದು, ಕರೆಕ್ಟ್ ಹಾಗಾದರೆ ಅಂತ. ಥ್ಯಾಂಕ್ಸ್ ಬಿ ಟು ಗಾಡ್, ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ರಿವೀಲಿಂಗ್ ದಿಸ್ ಟ್ರೂತ್ಸ್ ಟು ಅಸ್. ಈ ಸತ್ಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ. ಫಸ್ಟ್ ಒನ್, ಎಲೆಕ್ಷನ್. ಅರ್ಥ ಆಯಿತು. ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು ಜಗತ್ತು ಸೃಷ್ಟಿಯಾಗುವ ಮೊದಲೇ ಯೇಸು ಕ್ರಿಸ್ತರಲ್ಲಿ. ಅದು ಚೇಂಜ್ ಆಗೋದಿಲ್ಲ. ಅದನ್ನು ಕನ್ಫರ್ಮ್ ಮಾಡಿದ್ರು ನಮಗೆ ವಿಶ್ವಾಸ ಇಟ್ಟಾಗ. ದತ್ತು ಮಕ್ಕಳಾಗಿ ಆರಿಸ್ಕೊಂಡು ನಮ್ಮನ್ನು ಮಕ್ಕಳಾಗಿ ಒಪ್ಕೊಂಡು ಅಪ್ಪಿಕೊಂಡು ಪ್ರೀತಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒನ್, ರಿಡೆಂಪ್ಷನ್. ಎಲೆಕ್ಷನ್, ಅಡಾಪ್ಷನ್, ರಿಡೆಂಪ್ಷನ್. ಹೇಳಲಿಕ್ಕೂ ತುಂಬ ಸುಲಭ ಆಗುತ್ತಲ್ವಾ? ಈಸಿ ಟು ಸೇ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಲ್ಸೋ. ವಾಟ್ ಈಸ್ ರಿಡೆಂಪ್ಷನ್? ಸಿಂಪಲಾಗಿ ಹೇಳೋದಾದರೆ, ವಿಮೋಚಿಸಿದರು, ರಿಡೀಮ್ ಮಾಡಿದರು. ರಿಡೀಮ್ ಮಾಡಿದರು ಅಂದರೆ ಕದ್ಕೊಂಡು ಹೋಗಿದ್ದರು, ನನ್ನನ್ನು ಮಾರಾಟ ಮಾಡಲಾಗಿತ್ತು. ಓಕೆ, ಈಗ ಅದು ಆ ಮಾರಾಟ ಮಾಡಿದ ನನ್ನನ್ನು ಯಾರಿಗೋ ಮಾರಾಟ ಮಾಡಿದರು. ಈಗ ಅದಕ್ಕಿಂತ ಹೆಚ್ಚಿನ ಬೆಲೆ ಕೊಟ್ಟು ನನ್ನನ್ನು ವಾಪಸ್ ತಗೊಬಂದರು. ನಮ್ಮ ಪರಿಸ್ಥಿತಿನೂ ಹಾಗೆ ಇತ್ತು. ನಾವೆಲ್ಲರೂ ಕೂಡ ಮಾರಾಟ ಆಗಿಬಿಟ್ಟಿದ್ವಿ. ಯಾರಿಗೆ? ಪಿಶಾಚಿಗೆ. ಮಾರಾಟ ಮಾಡಿದ್ದು ಯಾರು? ಹೂ ಸೋಲ್ಡ್ ಅಸ್ ಟು ಡೆವಿಲ್? ಸಿನ್. ಬಿಕಾಸ್ ಆಫ್ ಆಡಮ್. ಆದಾಮನ ಪಾಪದಿಂದ ನಾವು ಮಾರಾಟ ಆಗಿಬಿಟ್ಟಿದ್ವಿ. ಯಾರಿಗೆ? ಪಿಶಾಚಿಗೆ. ಈಗ ಯೇಸು ಕ್ರಿಸ್ತರು ಏನು ಮಾಡಿದ್ರು ಗೊತ್ತಾ? ನಮ್ಮನ್ನು ರಿಡೀಮ್ ಮಾಡಿದರು, ಬೆಲೆ ಕೊಟ್ಟರು. ಬೆಲೆ ಕೊಟ್ಟಿದ್ದು ಯಾರಿಗೆ? ಪಿಶಾಚಿಗಲ್ಲ. ಪಿಶಾಚಿ ಕದ್ಕೊಂಡೋಗಿ ಇಟ್ಕೊಂಡಿದ್ದ, ಆದರೆ ಪರ್ಮಿಷನ್ ದೇವರೇ ಕೊಟ್ಟಿದ್ದಲ್ಲ. ದೇವ್ರು ಕೊಡದೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಈಗೇನು ಮಾಡಿದರು? ಯೇಸು ಕ್ರಿಸ್ತರು ಬಂದರು. ಫಾರ್ ಎಕ್ಸಾಂಪಲ್, ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇರೋದು. ತಂದೆ ದೇವ್ರ ಮುಂದೆ ಹೀಗೆ ನಿಂತ್ಕೊಂಡ್ರು. ಅಪ್ಪ, ಅವನು ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ, ಇಲ್ಲ ಎತ್ಕೊಂಡು ಹೋಗಿದ್ದಾನೆ, ಈಗ ಅವನ ಬೆಲೆ ಎಷ್ಟು ಹೇಳು? ಅಪ್ಪ ಹೇಳ್ತಾರೆ, ತಂದೆಯ ದೇವರು ಹೇಳ್ತಾರೆ, ನಿಷ್ಕಳಂಕ ರಕ್ತ. ಏನು? ನಿಷ್ಕಳಂಕ ಮನುಷ್ಯನ ರಕ್ತ. ಬ್ಲೇಮ್ಲೆಸ್ ಹೋಲಿ ಬ್ಲಡ್ ಆಫ್ ಮ್ಯಾನ್, ಪ್ಯೂರ್ ಬ್ಲಡ್. ಏನು ಮಾಡೋದು ಈಗ? ಯೇಸು ಕ್ರಿಸ್ತರು ಹೇಳ್ತಾರೆ, ಐ ವಿಲ್ ಪೇ ದ ಪ್ರೈಸ್. ನಾನು ಪ್ರೈಸ್ ಕೊಡ್ತೀನಿ. ಅಪ್ಪ ಕೇಳ್ತಾರೆ, ಹೇಗೆ? ಐ ವಿಲ್ ಗೋ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್. ನಾನು ಮನುಷ್ಯನ ಕೆಳಗೆ ಹೋಗ್ತೀನಿ, ಶರೀರ ರಕ್ತ ನಿನ್ನಿಂದ ತಗೊಳ್ತೀನಿ, ನೀನು ನನಗೆ ಕೊಡ್ತೀಯಾ? ಶರೀರ ರಕ್ತ ತಗೊಂಡು ನಾನು ಕೆಳಗೆ ಹೋಗ್ತೀನಿ, ಮನುಷ್ಯನಾಗಿ ಬದುಕ್ತೀನಿ, ಪಾಪ ಮಾಡಲ್ಲ. ನೀನು ಯಾರನ್ನಾದರೂ ಬಿಟ್ಟು ಹೊಡಿ, ನನ್ನ ಸಾಯಿಸು, ನನ್ನ ರಕ್ತ ಚೆಲ್ಲಲ್ಪಡುತ್ತೆ. ಆ ರಕ್ತ ಐ ವಿಲ್ ಆಫರ್ ಇಟ್ ಟು ಯು ಥ್ರೂ ದ ಹೋಲಿ ಸ್ಪಿರಿಟ್. ನಾನು ಸತ್ತೋಗ್ಬಿಡ್ತೀನಲ್ಲ, ನನಗೆ ತರೋಕ್ಕಾಗಲ್ಲ. ನನ್ನ ಆತ್ಮ, ಪವಿತ್ರ ಆತ್ಮ ಇದ್ದಾರಲ್ಲ, ಅವರು ಆ ರಕ್ತನ ಎತ್ಕೊಂಡು ನಿತ್ಯಾತ್ಮದ ಮುಖಾಂತರ ನಿಮಗೆ ಅರ್ಪಿಸ್ತಾರೆ. ಸೊ ಐ ವಿಲ್ ಪೇ ದ ಪ್ರೈಸ್ ಟು ಯು.
ಯೇಸು ಕ್ರಿಸ್ತರು ಅದನ್ನು ಮಾಡಿದ್ರಾ? 2000 ವರ್ಷಗಳ ಹಿಂದೆ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯನಾಗಿ, ದೇವರು ಮನುಷ್ಯನಾಗಿ ಬಂದು ನನಗೋಸ್ಕರ ಬಂದು ಏನು ಪೆನಾಲ್ಟಿ ಕಟ್ಟಬೇಕಾಗಿತ್ತೋ ಅದನ್ನು ಕೊಟ್ಟು ತಂದೆಯಾದ ದೇವರಿಗೆ ಅರ್ಪಿಸಬೇಕಾದದ್ದನ್ನು ಅರ್ಪಿಸಿ ಅಪ್ಪ ಹೇಳಿದರು, ನೌ ಇಟ್ ಈಸ್ ಫಿನಿಶ್ಡ್, ನೋ ಮೋರ್ ಡೀಲ್. ಸೈತಾನ್ಗೆ ಜಾಡಿಸಿ ಒದ್ರು, ಬಿಡ, ಬೇಕಾದ ಪ್ರೈಸ್ ಕೊಟ್ಟಾಗಿದೆ, ನೀನು ಯಾವನು ಹಿಡ್ಕೊಳ್ಳೋದಕ್ಕೆ, ಯು ಹ್ಯಾವ್ ನೋ ಪವರ್, ಯು ಲಾಸ್ಟ್ ದ ಪವರ್. ನಾವು ಪವರ್ ಈಸ್ ಹ್ಯಾಂಡೆಡ್ ಓವರ್ ಟು ಮೈ ಸನ್ ಜೀಸಸ್ ಕ್ರೈಸ್ಟ್. ಈಗ ಪವರ್ ಪೂರ್ತಿ ನನ್ನ ಪುತ್ರನಿಗೆ ಇದೆ, ಯೇಸು ಕ್ರಿಸ್ತನಿಗೆ. ಅದಕ್ಕೆ ಯೇಸು ಹೇಳಿದ್ದು, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ಈಗ ನನಗೆ ಕೊಡಲಾಗಿದೆ. ಅದರಿಂದ ಅವನು ಎತ್ಕೊಂಡು ಹೋದ ನನ್ನನ್ನು ಯೇಸು ಕ್ರಿಸ್ತರು ತಂದೆಯಾದ ದೇವರಿಗೆ ರಕ್ತವನ್ನು ಕೊಟ್ಟು, ಆ ಬೆಲೆಯನ್ನು ಕೊಟ್ಟು, ಅವರ ರಕ್ತದ ಮುಖಾಂತರ ಹಿ ರಿಡೀಮ್ಡ್ ಅಸ್ ಬೈ ಹಿಸ್ ಬ್ಲಡ್, ರಿಡೆಂಪ್ಷನ್. ನಾವು ಈ ಬೆಲೆ ಕೊಟ್ಟು ನಮ್ಮನ್ನು ಕೊಂಡ್ಕೊಂಡು ಬಂದಿದ್ದಾರೆ. ಯಾತಕ್ಕೋಸ್ಕರ ಗೊತ್ತಾ? ತಂದೆಯಾದ ದೇವರಿಗೋಸ್ಕರ ಬದುಕಲಿಕ್ಕೆ, ಅವರ ಮಕ್ಕಳಾಗಿ ಬದುಕಲಿಕ್ಕೆ. ಈಗ ಅದನ್ನೇನಾದರೂ ಕಾಣಿಸುತ್ತಾ? ಇದೇನಾದರೂ ಬ್ಲಡ್ ಕಾಣಿಸ್ತಾ ಇದೆ ನಿಮಗೆ? ಏನು ಕಾಣಿಸ್ತಾ ಇಲ್ಲ. ಸ್ಪಿರಿಚುವಲ್. ಇದರಲ್ಲಿ ಏನಾದರೂ ವಸ್ತು ಇದೆಯಾ? ಇದರಲ್ಲಿ ಏನೂ ಇಲ್ಲ. ಆದರೆ ಇದು ಸತ್ಯನಾ? ದಿಸ್ ಇಸ್ ಟ್ರೂತ್. ದಿಸ್ ಟ್ರೂತ್ ಮಸ್ಟ್ ಬಿ ರಿವೀಲ್ಡ್ ಇನ್ ಯುವರ್ ಹಾರ್ಟ್ ಬೈ ದ ಹೋಲಿ ಸ್ಪಿರಿಟ್. ಇದು ಆಧ್ಯಾತ್ಮಿಕ ಆಶೀರ್ವಾದ. ಇದು ನಮ್ಗೆ ಅರ್ಥ ಆದರೆ ನಾವೇನು ಮಾಡ್ತೀವಿ? ಯೇಸುವೆ, ನನ್ನನ್ನು ನೀನು ಕೊಂಡುಕೊಳ್ಳಿಕ್ಕೋಸ್ಕರ ನಿನ್ನ ಪರಿಶುದ್ಧ ರಕ್ತ ಚೆಲ್ಲಿದೆಯಲ್ವಾ, ಹಾಗಾದರೆ ಈ ನನ್ನ ದೇಹದಲ್ಲಿರುವ ರಕ್ತ ನಿನ್ನ ಮಹಿಮೆಗೋಸ್ಕರ ಹೋದರೂ ಪರವಾಗಿಲ್ಲ ಅಂತ ಬದುಕಿ ಯೇಸುವಿಗೋಸ್ಕರ ರಕ್ತ ಸಾಕ್ಷಿ ಆದವರು ಎಷ್ಟೋ ಜನ ಇದ್ದಾರೆ. ನಮಗೆ ಯಾಕೆ ಆಗ್ಲಿಕ್ಕೆ ಆಗ್ತಾ ಇಲ್ಲ ಗೊತ್ತಾ? ನಾವಿನ್ನೂ ಈ ಆಧ್ಯಾತ್ಮಿಕ ಆಶೀರ್ವಾದಗಳ ಅರಿವಿಲ್ಲದೆ ಬದುಕ್ತಾ ಇದ್ದೀವಿ. ಅದರಿಂದ ಈ 3ನೇ ವಾಕ್ಯ ಮತ್ತೆ ಮುಂದುವರಿಸೋಣ. ನೆಕ್ಸ್ಟ್ ವೀಕ್ ಇದು ಇಲ್ಲಿಗೆ ಎಂಡ್ ಆಯಿತು ಅಂತ ನನಗೆ ಅನ್ನಿಸ್ತಾ ಇಲ್ಲ, ಇಲ್ಲಿಗೆ ನಿಲ್ಲಿಸ್ಲಿಕ್ಕೂ ಮನಸ್ಸು ಒಪ್ತಾ ಇಲ್ಲ. ಲೆಟ್ ಅಸ್ ಕಂಟಿನ್ಯೂ ವರ್ಸ್ ನಂಬರ್ 3 ನೆಕ್ಸ್ಟ್ ವೀಕ್. ಬೈಬಲ್ ಸರ್ವೆಯಲ್ಲಿ ಎಫಿಷಿಯನ್ಸ್ ಚಾಪ್ಟರ್ 1 ಇದ್ದೀವಿ ನಾವು, ನಾಟ್ ಚಾಪ್ಟರ್ 3, ಚಾಪ್ಟರ್ 1 ವರ್ಸ್ 3 ಇದ್ದೀವಿ. ಲೆಟ್ ಅಸ್ ಗೋ ವಿತ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಜೊತೆಯಲ್ಲಿ ನಾವು ಮುಂದಕ್ಕೆ ಹೋಗೋಣ. ಇನ್ ದಿಸ್ ಜರ್ನಿ ಶ್ಯೂರ್ಲಿ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ the love of God, unconditional love of God, so that we also will have an undying love for Christ Jesus. Hallelujah. Let us pray and thank and bless the Lord. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ತಿಳಿಸಿಕೊಟ್ಟಂತಹ ಸ್ವರ್ಗೀಯ ರಹಸ್ಯಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನೀವು ನಮಗೆ ಕೊಟ್ಟ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಅದರ ಅರಿವು ಅನುಭವ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ನೀವು ಆರಿಸಿಕೊಂಡು, ನಮ್ಮನ್ನು ನೀವು ದತ್ತು ತೆಗೆದುಕೊಂಡು ಹೊಸ ಜನ್ಮದ ಮುಖಾಂತರ ನಿಮ್ಮ ಮಕ್ಕಳನ್ನಾಗಿ ಸ್ವೀಕರಿಸಿ ಯೇಸುವೆ, ನಮ್ಮನ್ನು ನೀವು ವಿಮೋಚನೆ ಮಾಡಿದ್ದೀರಿ. ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳಿಗಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಪಿತನೇ, ಈ ಸತ್ಯ ಪ್ರತಿಯೊಬ್ಬರ ಹೃದಯದಲ್ಲೂ ಸ್ವೀಕಾರವಾಗಲಿ. ಈ ಸತ್ಯ ಲೋಕದ ಎಲ್ಲ ಕಡೆಗೂ ಹಬ್ಬಿ ಹರಡುವಂತೆ ಆಗಲಿ. ಎಲ್ಲ ಮಾನವರು ಸತ್ಯವನ್ನು ಅರಿತುಕೊಂಡು ನಿತ್ಯ ರಕ್ಷಣೆಯನ್ನು ಪಡೆದುಕೊಳ್ಳುವಂತೆ ಆಗಲಿ. ಯೇಸುವನ್ನು ನಿತ್ಯವೂ ಪ್ರೀತಿಸುತ್ತಾ ಯೇಸು ಕ್ರಿಸ್ತನಿಗಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಎಲ್ಲ ಥರದ ಸುಳ್ಳಿನಿಂದ, ವಂಚನೆಯಿಂದ, ಸೈತಾನನ ಕುತಂತ್ರಗಳಿಂದ ಎಲ್ಲರೂ ಕೂಡ ಮುಕ್ತಿ, ಬಿಡುಗಡೆಯನ್ನು ಪಡೆದುಕೊಂಡು ಯೇಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟ ಆ ಒಂದು ಬಿಡುಗಡೆಯಲ್ಲಿ ಭಾಗಿಯಾಗುವಂತೆ ಆಗಲಿ ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಇನ್ ದಿಸ್ ಬೈಬಲ್ ಸರ್ವೆ. ಈ ಒಂದು ಬೈಬಲ್ ಸರ್ವೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕಾಗಿ. ಮತ್ತು ನಿಮಗೇನಾದರೂ ಪ್ರಶ್ನೆ ಇದ್ದರೆ, ಏನಾದರೂ ಡೌಟ್ ಇದ್ದರೆ, ಕೇಳಲಿಕ್ಕಿದ್ದರೆ ನೀವು ಕಮೆಂಟ್ಸ್ ಬಾಕ್ಸ್ ಒಳಗಡೆ ಹಾಕ್ಬೋದು, ಅಥವಾ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಆಗುವಂಥ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಖಂಡಿತವಾಗಲೂ ನಮ್ಮಿಂದ ಆಗುವ ಪ್ರಯತ್ನ ನಾವು ಪಡ್ತೀವಿ ನಿಮಗೆ ಉತ್ತರವನ್ನು ತಲುಪಿಸಲಿಕ್ಕೆ. ಇದು ಯಾರನ್ನೋ ಟಾರ್ಗೆಟ್ ಮಾಡಿನೋ ಅಥವಾ ಯಾರನ್ನೋ ಅಂಡರ್ ಎಸ್ಟಿಮೇಟ್ ಮಾಡಿನೋ ಹೇಳುವಂಥದ್ದಲ್ಲ. ಕೆಲವೊಮ್ಮೆ ನಮ್ಗೆ ಹಾಗೆ ಅನ್ನಿಸ್ಬೋದು, ಪರವಾಗಿಲ್ಲ, ಅನಿಸಿದ್ರು ಪರವಾಗಿಲ್ಲ. ಇದು ಉದ್ದೇಶ ಇಷ್ಟೇ, ಎಲ್ಲರೂ ದೇವರ ಅಪಾರ ಕರುಣೆಯನ್ನು, ಕೃಪೆಯನ್ನು ಅರಿತುಕೊಳ್ಳಬೇಕು, ಅನುಭವಿಸಬೇಕು. ವಿ ಮಸ್ಟ್ ಹ್ಯಾವ್ ಅನ್ಡೈಯಿಂಗ್ ಲವ್ ಫಾರ್ ದ ಲಾರ್ಡ್. ನಮ್ಮೆಲ್ಲರಲ್ಲೂ ಚಿರ ಪ್ರೀತಿ ಇನ್ನೂ ಅಧಿಕವಾಗಬೇಕು ಯೇಸು ಸ್ವಾಮಿಯ ಮೇಲೆ, ಆತನಿಗೋಸ್ಕರ. ಅದೇ ಇದರ ಉದ್ದೇಶ. ಪ್ರಭು ಯೇಸುವಿಗೆ ಸಾಕ್ಷಿಯಾಗಿ ನಾವೆಲ್ಲರೂ ಒಟ್ಟಿಗೆ ಬದುಕೋಣ. ನಾನು ಕಲಿಸ್ತಾ ಇದ್ದೀನಿ, ನೀವು ಕಲಿತಾ ಇದ್ದೀರಿ ಅಂತ ಅಲ್ಲ. ನಾವು ಒಟ್ಟಿಗೆ ಕಲಿತಾ ಇದ್ದೀವಿ, ಒಟ್ಟಿಗೆ ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಒಟ್ಟಿಗೆ ಅನುಭವಿಸ್ತಾ ಇದ್ದೀವಿ, ಒಟ್ಟಿಗೆ ನಾವು ಪ್ರಭು ಯೇಸುವಿಗೋಸ್ಕರ
ಆ ಪರಿಶುದ್ಧಾತ್ಮನ ಮುಖಾಂತರವಾಗಿ ಒಂದೇ ಗುರಿ ಧ್ಯೇಯವುಳ್ಳವರಾಗಿ ಸ್ವರ್ಗ ರಾಜ್ಯಕ್ಕಾಗಿ ನಿರಂತರ ದುಡಿಯೋಣ. ಇತರರಿಗೂ ಕೂಡ ಈ ಶುಭ ಸಂದೇಶವನ್ನು ನಾವು ಸಾರೋಣ. ಎಷ್ಟೋ ಜನಕ್ಕೆ ಈ ಸತ್ಯದ ಅರಿವಿಲ್ಲ. ಅದರಿಂದ ಸಾಧ್ಯವಾಗುವಷ್ಟು ಜನರಿಗೆ ಈ ಸತ್ಯದ ಅರಿವನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಪಡೋಣ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರೇಯಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು.